ಶಿವನೀಲ ಬಸವಕುಮಾರರ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಶ್ರೀಗಿರಿಯ ಮಲ್ಲಿನಾಥನ ಅಡಿದಾವರಗಳಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾನ ತಪಸ್ವಿಗಳು ತಪೋನಿಧಿಗಳಾಗಿರುವಂಥವರು ಪರಮ ಪೂಜ್ಯರಾದ ಗಾಲ್ವ ಮಹಾಋಷಿಗಳ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಉಭಯ ಗುರುಗಳಾಗಿರ್ತಕ್ಕಂಥವರು ಪರಮ ಪೂಜ್ಯರಾದ ಪಂಚಾಕ್ಷರಿ ಗುರುಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಸಾಗಿ ಬಂದಿರುವ ಮಹಾಮಹಿಮನಾಗಿರ್ತಕ್ಕಂಥವನು ವೇದಾಂತ ಕೇಸರಿ ಸುಜ್ಞಾನ ಮೂರ್ತಿ ಜ್ಞಾನ ಸೌರಭವನಾಗಿರ್ತಕ್ಕಂಥವರು ಪರಮ ಪೂಜ್ಯರಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವಂಥವರು ಶಾಂತಾನಂದ ಗವಾಯಿಗಳವರಲ್ಲಿ ಮತ್ತು ಗಜಾನನವರಲ್ಲಿ ಕೂಡ ಶರಣೆಂದು ಪರಮ ಪವಿತ್ರವಾದ ಸನ್ನಿಧಾನದಲ್ಲಿ ಆಗಮಿಸಿರುವ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಆಗಮಿಸಿ ಸದ್ಗುರು ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕಂತ ತಿಳ್ಕೊಂಡು ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಸಮಸ್ತ ಶರಣು ಬಂಧುಗಳೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಮಹಾದಾಸೋಹಿಗಳೇ, ದಾನಿಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ನಿನ್ನೆ ಈ ದಿವಸ ನಾವೆಲ್ಲ ನೋಡಿಕೊಂಡು ಬರ್ತಾ ಇದ್ದೇವೆ ಪುರಾಣದಲ್ಲಿ ಏನು ನಡೀತು ಅನ್ನುವುದನ್ನು. ಇವತ್ತಿನ ದಿವಸ ಪುರಾಣದಲ್ಲಿ ಏನು ನಡೀತೆ ನಾವು ನೀವೆಲ್ಲರೂ ಕೂಡಿಕೊಂಡು ನೋಡೋಣ. ನಮ್ಮ ಭಾರತ ದೇಶ ಬಹಳ ಪವಿತ್ರವಾಗಿರುವಂಥ ದೇಶ, ಶರಣ ಸಂತರು ಮಹಾಂತರನ್ನು ಒಳಗೊಂಡಿರ್ತಕ್ಕಂಥ ದೇಶ. ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ದೇಶ, ಸಂತರನ್ನು ಒಳಗೊಂಡಿರತಕ್ಕಂಥ ದೇಶ ಅದು ಭಾರತ. ನಾವೆಲ್ಲರೂ ಕೂಡ ಬದುಕಿನೊಳಗೆ ಏನೇ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಆ ಕಷ್ಟಗಳು ಆ ದುಃಖಗಳು ದೂರ ಆಗಬೇಕಂತ ತಿಳ್ಕೊಂಡ್ರೆ ಒಂದಿಷ್ಟು ನಾವು ನೀವೆಲ್ಲರೂ ಕೂಡಿಕೊಂಡು ಏನಂತ ತಿಳ್ಕೊಂಡ್ರೆ ಭಕ್ತದಾರಿಗೆ ನಮ್ಮ ಮನೆಗೆ ಕಲ್ಲು ಎಸೆದವರ ಕೊರಳಿಗೆ ಹಾರ ಹಾಕೋಣ ಅಂತಾರೆ. ಸಿದ್ಧಾರೂಢರಂತ ತಿಳ್ಕೊಂಡ್ರೆ ಸುಮ್ಮನೆ ಇಲ್ಲ, ಭಗವಂತ ಅವರಿಗೆಲ್ಲ ಶಕ್ತಿಯನ್ನು ಕೊಟ್ಟಿದ್ದ. ಅವರಿಗೆ ಸತ್ತವರನ್ನು ಬದುಕಿಸುವಂಥ ಶಕ್ತಿಯನ್ನು ಕೊಟ್ಟಿದ್ದ, ಸೃಷ್ಟಿಯನ್ನು ನಿರ್ಮಾಣ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದ, ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಕೊಡುವಂಥ ಶಕ್ತಿಯನ್ನು ಕೊಟ್ಟಿದ್ದ. ಆದ್ರೆ ಅವ್ರ ಹತ್ರ ಬಂದು ಅವರಿಗೆ ಹೊಡೆದಾಗ ಯಾಕೆ ಹೊಡಿತೀರಪ್ಪ ಅಂತ ತಿಳ್ಕೊಂಡು ಒಂದು ಮಾತು ಅಂತಿದ್ದಿಲ್ಲ ಅವರು. ನೋಡಿ ಹೆಂಗಿರ್ಬೇಕು. ಯಾಕೆ ಹೊಡಿತೀರಪ್ಪ ನನ್ನ ಅಂತ ತಿಳ್ಕೊಂಡು ಒಂದು ಮಾತು ಅನ್ನಲಿಲ್ಲ ಅವರು. ಅವ್ರು ಹೊಡೆದಂಗೆಲ್ಲ ಏನಂತಿದ್ರು, ಶಿವಾಯ ನಮಃ ಶಿವಾಯ ನಮಃ ಅಂತ ತಿಳ್ಕೊಂಡಂತಿದ್ರು. ಶಿವಾಯ ನಮಃ ಅಂತ ತಿಳ್ಕೊಂಡಂತಿದ್ರು. ನೀವು ಸಿದ್ಧಾರೂಢರ ಪುರಾಣ ಕೇಳಿರಿ. ಅಕಸ್ಮಾತ್ ನೀವು ಗಂಡ ಹೆಂಡತಿ ಜಗಳ ಹಾಡಿದಾಗ ಗಂಡ ಬಡಿಯಕ್ಕತ್ತಿದ್ರಂದ್ರೆ ನೀವೇನಬೇಕು? ಮತ್ತು ಸಿದ್ಧಾರೂಢರ ಪುರಾಣ ಕೇಳಿರಿಲ್ಲ, ನೀವು ಶಿವಾಯ ನಮಃ ಅನ್ಬೇಕು. ಕಾಪಾಡ್ತಾನಂತ, ಕಾಪಾಡ್ತಾನೆ ಅಂಥ ಶಕ್ತಿ ಇರ್ತದೆ. ಸಿದ್ಧಾರೂಢ ಸಿದ್ಧ ಅಂತ ತಿಳ್ಕೊಂಡು ಹೇಳಿದರೆ ಸಾಕಂತ. ಅಂಥ ಶಕ್ತಿ ಸಿದ್ಧಾರೂಢರೊಳಗದ. ಏನೂ ಇಲ್ಲ, ಒಬ್ಬ ತಾಯಿ ಸಿದ್ಧಾರೂಢರ ಮಠಕ್ಕೆ ಬರುವಂಥ ಸಮಯದೊಳಗೆ ಸಾಗರದೊಳಗೆ ಸಮುದ್ರದೊಳಗೆ ಕಟ್ಟಿಗಳನ್ನು ಹೇರ್ಕೊಂಡು ಹಿಂಗೆ ಬರುವಂಥ ಸಮಯದೊಳಗೆ ಒಂದಿಷ್ಟು ಬಿರುಗಾಳಿ ಬೀಸಿತಂತ. ಬಿರುಗಾಳಿ ಬೀಸಿರುವ ಸಮಯದೊಳಗೆ ಆ ಹೆಣ್ಮಗಳು ಏನಂತ ತಿಳ್ಕೊಂಡ್ರೆ ಒಂದು ಮಗುವನ್ನು ಕಟ್ಟಿಕೊಂಡು ಸಮುದ್ರದ ದಡದೊಳಗೆ, ಸಮುದ್ರದ ಹಡಗಿನೊಳಗೆ ಬರಕತ್ತಾಳ. ಬರುವಂಥ ಸಮಯದೊಳಗೆ ಎಲ್ಲರೂ ಕೂಡ ಈಜು ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಹಾರಿದ್ರಂತೆ. ಹಡಗಿನೊಳಗಿರ್ತಕ್ಕಂಥವರು ಈಜು ಬರ್ತಕ್ಕಂಥವರು ಎಲ್ಲರೂ ಹಾರ್ಯಾರ. ಒಂದು ಮಗುವನ್ನು ಕಟ್ಟಿಕೊಂಡು ಏನಂತ ತಿಳ್ಕೊಂಡಂದ್ರೆ ಹಡಗಿನೊಳಗೆ ಕುಳಿತುಕೊಂಡಾಳ.
ಎಲ್ಲರ ಹಾರಿ ಈಜಾಡುವ ಸಮಯದೊಳಗೆ ಈಜುತ್ತಾ ಹೋಗ್ತಾರೆ. ಆದರೆ ಬಿರುಗಾಳಿಗೆ ಆ ಹಡಗು ಹಿಂಗ ಸೋಲುತ್ತದ, ಮೇಲೆ ಹೇಳುತ್ತದ, ಅದ್ರೊಳಗೆ ಒಂದಿಷ್ಟು ನೀರು ಬರಕತ್ತಿತ್ತಂತ. ಆ ತಾಯಿ ಮಗುವನ್ನ ಕಟ್ಟಿಕೊಂಡು ಅಂತಾಳಂತ, ಯಪ್ಪ ಸಿದ್ಧಾರೂಢ, ಏನನ್ನಪ್ಪ ಸಿದ್ಧಾರೂಢ, ನನಗೆ ಯಾರು ನನ್ನಪ್ಪ, ಯಾರು ಇಲ್ಲ ನನ್ನಪ್ಪ ಸಿದ್ಧ ಅಂತ ತಿಳ್ಕೊಂಡು ಹಿಂಗ ಸ್ಮರಣೆಯನ್ನ ಮಾಡ್ತಾಳಂತ. ಸಿದ್ಧಾರೂಢರು ಇಲ್ಲಿ ಶಾಸ್ತ್ರವನ್ನ ನಡೀತಾ ಇತ್ತು. ಶಾಸ್ತ್ರ ಹೇಳುವಂತ ಸಮಯದೊಳಗ ಅಲ್ಲೇ ಕುಳಿತುಕೊಂಡಲ್ಲೇ ಒಂದು ಸಾರಿ ಎಬ್ಬಟ್ಟನ್ನ ಹಿಂಗ ಭೂಮಿಗೆ ಒತ್ತಿದ್ರಂತ. ಬೀಸುವಂತ ಗಾಳಿ ನಿಂತುಕೊಂಡಿತ್ತಂತ. ನೋಡಿ ಶರಣರು, ಬೀಸುವ ಗಾಳಿ ನಿಂತುಕೊಂಡಿತ್ತು. ನೋಡಿ ಹೆಂಗಿರಬೇಕು. ಬರೇ ಸಿದ್ಧಾರೂಢ ನನ್ನಪ್ಪ, ಕಾಪಾಡು ನನ್ನಪ್ಪ ಅಂತ ತಿಳ್ಕೊಂಡು ಅನ್ನುವುದಷ್ಟೇ ತಡ, ಬೀಸುವ ಗಾಳಿ ಎಬ್ಬಟ್ಟನ್ನು ಹಿಂಗೆ ಒತ್ತಿದ ಬಳಿಕ ಹಂಗ ನಿಂತ್ಕೊಂತಂತ. ನೋಡಿ ಹೆಂಗಿರ್ಬೇಕು ಶರಣರ. ಅವಾಗ ತಾಯಿ ಅಂತಾಳೆಪ್ಪ ಸಿದ್ದಪ್ಪ ನನ್ನ ಕಾಪಾಡಿದೆಪ್ಪ ಅಂತ ತಿಳ್ಕೊಂಡು ಅಂದಾಗ ಅಲ್ಲಿದ್ದವ್ರು ಎಲ್ಲರೂ ನೋಡಾಕತ್ತಾರಂತ. ಸಿದ್ಧಾರೂಢರು ಯಾಕೆ ಎಬ್ಬಟ್ಟನ್ನು ಒತ್ತಾಕತ್ಯಾರ, ಯಾಕೆ ಎಬ್ಬಟ್ಟನ್ನು ಹಿಂಗೆ ಒತ್ತಾ ಇದ್ದಾರೆ ಅಂತ ತಿಳ್ಕೊಂಡು, ಭೂಮಿಗೆ ಯಾಕಿಷ್ಟು ಭಾರವಾಗಿ ಒತ್ತಾರ ಅಂತ ತಿಳ್ಕೊಂಡು ಯಾರೂ ಕೇಳಿಲ್ಲಂತ. ಮಾರನೇ ದಿವಸ ತಾಯಿ ಬಂದು ಅಂತಾಳಂತ, ಯಪ್ಪ ನಾನು ಸಮುದ್ರದ ಹಡಗಿನೊಳಗೆ ಇರುವಂಥ ಸಮಯದೊಳಗೆ ನನ್ನನ್ನು ಕಾಪಾಡಿದ ನನ್ನಪ್ಪ ಅಂತ ತಿಳ್ಕೊಂಡಂದಾಗ ಅವಾಗ ಸಿದ್ಧಾರೂಢರು ಅಂತಾರಂತ ಅಲ್ಲಿ ಕುಳಿತುಕೊಂಡವ್ರಿಗೆ, ಯವ್ವ ನೀವು ಸಮುದ್ರದ ಹಡಗಿನೊಳಗಿದ್ದಾಗ ನನಗೆ ಗೊತ್ತಾತಿವ ಗಾಳಿ ಭಯಂಕರ ಬಿಸಾಕತ್ತಿತ್ತು, ಬೀಸಬಾರ್ದಂತ ತಿಳ್ಕೊಂಡು ಎಬ್ಬಟ್ಟನ್ನು ಭೂಮಿಗೆ ಒತ್ತಿದೀವ ಅಂತ ತಿಳ್ಕೊಂಡಂದ್ರ. ಅದಕ್ಕೆ ಯಾರು ಸಿದ್ಧಾರೂಢರು ನಾಮಸ್ಮರಣೆಯನ್ನು ಮಾಡ್ತಾರ, ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ತಿಳ್ಕೊಂಡಂತಾರೆ ಶರಣರು. ಸಿದ್ಧಾರೂಢರ ಸ್ಮರಣೆಯನ್ನ ಒಂದು ಬಾರಿ ಸ್ಮರಣೆಯ ಸಾಲದೆ ಅಂತ ತಿಳ್ಕೊಂಡು ಹೇಳುತ್ತಾರೆ. ಶಿವಚಿಂತೆ ಶಿವ ಜ್ಞಾನವಿಲ್ಲದರು ಮನುಜರು ಸಗಣಕ್ಕೆ ಸಾವಿರ ಹುಳ ಹುಟ್ಟದೆ ದೇವ ಎನ್ನುವ ಹಾಗೆ ನಿಮ್ಮ ಕಷ್ಟ ಬಂದೈತಿ, ನಿಮಗೆ ದುಃಖ ಬಂದಾಗ ಸಿದ್ಧಾರೂಢ ಸ್ಮರಣೆಯನ್ನು ಮಾಡಬೇಕು ಅಂತಾರೆ. ಯವ್ವ ನಿಮಗೆ ಸುಖ ಬಂದಾಗ ಅಷ್ಟೇ ನಾವೇನು ಮಾಡ್ತೀವಿ ಗೊತ್ತು, ನೀವು ಕಷ್ಟ ಬಂದಾಗ ಅಟ್ಟ ನಾವು ಗುಡಿಗೆ ಬರ್ತೀವಿ, ಹೌದಲ್ಲ? ಕಷ್ಟ ಯಾವಾಗ ಬರ್ತೈತಿ, ಅವಾಗ ದುಃಖ ಯಾವಾಗ ಬರ್ತೈತಿ, ಅವಾಗ ನಾವು ಗುಡಿಗೆ ಬಂದು ಗಂಟೆ ಬರೆಸ್ತೀವಿ. ಏನಂತ? ಮಲ್ಲಯ್ಯ ನಮ್ಮನ್ನು ಕಾಪಾಡು, ಮಲ್ಲಯ್ಯ ನಮ್ಮನ್ನು ಕಾಪಾಡು. ಸುಖ ಇದ್ದಾಗ, ಶ್ರೀಮಂತಿಕೆ ಇದ್ದಾಗ, ನಮಗೆಲ್ಲದು ಏನೆಲ್ಲ ಸಂಪತ್ತು ಕೊಟ್ಟಾಗ ನಾವು ಹೊಳ್ಳಿ ನೋಡಿಲ್ಲ ಹಿಂಗೆ ಅವನ ಇಲ್ಲಾಶ್ ಅಡ್ಡಾಡಿ ಹೊಳ್ಳಿ ನೋಡಿಲ್ಲ ಅವನ್ನ ಹೆಂಗದನಂತೇಳಿ. ಯವ್ವ ನಮಗೂ ಒಂದಿಷ್ಟು ಅವ ಹಳಿಗಾಡಿಸಿದಾಗ ಅವಾಗ ಗೊತ್ತಾಕತಿ, ಯಪ್ಪ ಮಲ್ಲಯ್ಯ ಕಾಪಾಡು ಮರನ ಬಿಡಬೇಡ ಅಂತೀವ, ಹೌದಲ್ಲ? ಶರಣರ ಸುಖ ಕೊಟ್ಟಾಗೂ ಅಷ್ಟೇ ಇರಬೇಕು, ದುಃಖ ಬಂದಾಗೂ ಅಷ್ಟೇ ಇರಬೇಕು. ಮಲ್ಲಯ್ಯನ ಮೇಲೆ ಸಿದ್ಧಾರೂಢರ ಮೇಲೆ ಅಷ್ಟು ಕೃಪೆ, ಅಷ್ಟೊಂದು ಭಕ್ತಿ ಇಟ್ಕೋಬೇಕು. ಯವ್ವ ಸುಖ ಬಂದೈತೆ ಅಂತ ತಿಳ್ಕೊಂಡು ಮರೆಯುವುದಲ್ಲ, ನೀವು ಮರೆತ್ರಿ ಅಂತ ತಿಳ್ಕೊಂಡಂದ್ರೆ ಅವ ಮರೆತ್ರಿ ಏನಾಗತೈತಿ ಶರಣರ? ಅವ ಮರೆತ್ರಿ ಏನಾಕೈತಿ ಹೇಳ್ರಿ? ಈಗ ಬಸ್ಸಿನಾಗ ಬೆಂಗಳೂರಿಗೆ ಹೊಂಟೀರಿ, ಬಸ್ಸಿನಾಗ ಹೋಗೋ ಮುಂದೆ ಏನಾಗತ್ತೆ ಅಂತ ತಿಳ್ಕೊಂಡಂದ್ರೆ ನಿಮಗೆ ಕೆಲವೊಬ್ರು ಬಸ್ನಾಗ ಹೊಂಟಾಗ, ಕಾರ್ನಾಗ ಹೊಂಟಾಗ ಕುಂದ್ರಾಗ ನಿದ್ದೆ ಬಂದ್ಬಿಡ್ತೈತೆ ರೀ, ಕುಂದ್ರಾಗ ನಿದ್ದೆ ಬಂದ್ಬಿಡ್ತೈತೆ ರೀ. ಕಾರ್ನಾಗ ಹೊಂಟ್ರೆ ಬಸ್ನಾಗ ಹೊಂಟ್ರೆ ಕೆಲವೊಬ್ರು ಏನಯ್ಯ ಅಂತದ್ದು ಮುಂಜಾನೆ ಕುಂದ್ರಲಿ ಮಧ್ಯಾಹ್ನ ಕುಂದ್ರಾಗ ನಿಜ ತುಕ್ಕುಡಿಕೆ. ಕೆಲವೊಬ್ರಿಗೆ ಬಸ್ ಅನ್ನೋದು ತೊಟ್ಲಾದಂಗೆ ಆಗಿರ್ತೈತೆ ರೀ ಅವ್ರಿಗೆ, ಕೆಲವೊಬ್ಬರಿಗೆ ತೊಟ್ಲಾದಂಗೆ ಆಗಿರ್ತೈತೆ ರೀ. ಅದು ಹಿಂಗೆ ಕುಂದ್ರೋದಾಗ ನಿದ್ದೆ ಮಾಡ್ತಿರ್ತಾರಲ್ಲ, ನಮ್ಮ ಮಗಳು ಕುಂತಿರ್ತಾರೆ ನಮ್ಮ ಮೇಲೆ ಹೊತ್ಕೊಂಡು ಬೀಳ್ತಿರ್ತಾರೆ. ಹಾಗಾಗಿ ಬೆಂಗಳೂರಿಗೆ ಹೊಂಟಿರಿ ಅಂತ ತಿಳ್ಕೊರಿವ. ಬೆಂಗಳೂರಿಗೆ ಹೊಂಟಿರಿ, ನೀವು ನಿದ್ದೆ ಮಾಡಾಕತ್ತೀರಿ, ನೀವು ನಿದ್ದೆ ಮಾಡಿದ್ರೆ ನಡೀತೈತಿ. ಅವ ಡ್ರೈವರ್ ನಿದ್ದೆ ಮಾಡಿದ್ರೆ ನಾನೇನು ಕಡಿಮೆನು? ಅವ್ರ ಮಗ್ಳು, ಅವನು ಡ್ರೈವರ್ ಮಗ್ಳು ಕುಂತ ನೀವು ನಿದ್ದೆ ಮಾಡಾಕತ್ತಿರ್ತೀರಿ ಭಯಂಕರ ಜೋರಾಗಿ. ನಾ ಏನು ಕಡಿಮೆನು, ನಿನಕ್ಕಿಂತ ಜೋರು ನಿದ್ದೆ ಮಾಡ್ತೇನೆ ಅಂತ ತಿಳ್ಕೊಂಡು ಅವ ನಿದ್ದೆ ಮಾಡಿದ್ರಂದ್ರೆ ಆಕ್ಸಿಡೆಂಟ್ ಆಕೈತಿ. ಯವ್ವ ಯಾರು ಇಡಂಗಿಲ್ಲ, ಎಲ್ಲರೂ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಬರ್ಬೇಕಾಕೈತಿ ಹೊರಕ್ಕೆ. ಶರಣರು ನೆನಪಿಟ್ಟುಕೋರಿ, ಏನಂತ? ಡ್ರೈವರ್ ನಿದ್ದೆ ಮಾಡಿದ್ರಂದ್ರೆ ಹೆಂಗೆ ಆಕ್ಸಿಡೆಂಟ್ ಆಗುತ್ತಲ್ಲ, ಹಂಗೆ ಭಗವಂತ ನಮ್ಮನ್ನು ಮರೆತ ಅಂತ ತಿಳ್ಕೊಳ ಜಗತ್ತ ಆಕ್ಸಿಡೆಂಟ್ ಆಗುತ್ತಾ ಅಂತ ತಿಳ್ಕೊಂಡಂತಾರೆ. ಜಗತ್ತ ಆಕ್ಸಿಡೆಂಟ್ ಆಕೈತಿ, ಸುಮ್ಮನೆ ಎಲ್ಲ ಜಗತ್ತ ಆಕ್ಸಿಡೆಂಟ್ ಆಕೈತಿ ಅಂತ. ಅಪಘಾತಕ್ಕೆ ಒಳಗಾಕೈತೆ, ಲಯ ಆಕೈತಿ, ಪ್ರಳಯ ಆಕೈತಿ. ಅವ ಮರೆತ ಅಂತ ತಿಳ್ಕೊಂಡಂದ್ರೆ ನಾವು ಮರಿಬೋದು, ಭಗವಂತ ನಮ್ಮನ್ನು ಮರೆಯೋಕ್ಕಾಗಂಗಿಲ್ಲ. ಹಂಗೆ ಸಿದ್ಧಾರೂಢರು ಏನಂತ ತಿಳ್ಕೊಂಡಂದ್ರೆ ಭಗವಂತನ ಸ್ವರೂಪಿ ಅವನು ಭಗವಂತನ ಸ್ವರೂಪದಾನ. ಯಾರ್ಯಾರು ಏನೇನು ಬಂದರು ಏನು ಮಾಡಿದ್ರು ಕೂಡ ಹಿಂಗೆ ಯಾಕೆ ಮಾಡ್ತೀರಿ ಅಂತ ತಿಳ್ಕೊಂಡನ್ಲಿಲ್ಲ. ನೋಡಿ ಹೆಂಗಿರ್ಬೇಕು. ಅವನಿಗೇನು ಶಾಪಾಕ ಶಕ್ತಿ ಇರಲಿಲ್ಲ ಏನು, ಅವನಿಗೆ ನಿನ್ನ ನಿರ್ವಂಶ ಆಗಲಿ ಅಂತ ತಿಳ್ಕೊಂಡು ಅನ್ನುವಂಥ ಮಾತುಗಳು ಇರಲಿಲ್ಲ ಏನು. ಅವನು ಎಷ್ಟೋ ಮಂದಿಗಳಿಗೆ ಇನ್ನೂ ಒಂದು ಮಾತು ಹೇಳಿದ್ರೆ ಅಂತ ತಿಳ್ಕೊಂಡು ಎಷ್ಟೋ ಮಂದಿಗೆ ಮಕ್ಕಳಾಗಿಲ್ಲ ಏನು, ಮಕ್ಕಳು ಅಕ್ಕ ಹೋಗಂತ ತಿಳ್ಕೊಂಡು ಹೇಳಿದವರಿಗೆಲ್ಲ ಮಕ್ಕಳಾಗಿಲ್ಲಲ್ಲ.
ಮಕ್ಕಳು ಆಗ್ಯಾವಲ್ಲ, ಎಂಥವ್ರಿಗೆ ಆಗ್ಯಾವ. ಮತ್ತು ಅಂಥ ಒಂದು ಮಾತು ಅನುಭವದಾಗಿತ್ತಲ್ಲ ಶರಣರ, ಅವರಲ್ಲಿ ತಿತಿಕ್ಷಾ ಗುಣ ಅಂತ ಕರೀತಾರ. ಭೂಮಿಯಂಥ ತಾಳ್ಮೆಯ ಸಹನೆ ಗುಣ ಅವರೊಳಗೆ ಒಳಗೊಂಡಿತ್ತಂತ. ಅವ್ರು ಏನು ತಿಳ್ಕೊಂಡಿದ್ರು, ನನಗೆ ಯಾರು ಬಂದು ಹೊಡಿತಾರ, ಹೊಡೆದವನು ಅವನೇ, ಹೊಡಿಸ್ಕೊಂಡವನು ಅವನೇ ಅಂತಿದ್ದ. ಯವ್ವ, ಹೊಡೆದವನು ಅವನೇ, ಹೊಡಿಸ್ಕೊಂಡವನು ಅವನೇ ಅಂತ ತಿಳ್ಕೊಂಡು ಹೇಳೋವಂಥ ಗುಣ. ಹಿಂಗಿರುವಂಥ ಸಮಯದೊಳಗೆ ಆ ಕಟ್ಟಿ ಮೇಲೆ ಕುಳಿತುಕೊಂಡಾಗ ಒಬ್ಬವ ಸಿಗಿ ಹುಣ್ಣಿಮೆ ದಿನ ಏನಂತ ತಿಳ್ಕೊಂಡಂದ್ರೆ, ಹೊರಟಿದ್ದು ಹೊಲಕ್ಕೆ ಹೊಂಟಿದ್ದ. ಹೋಗೋ ಮುಂದೆ ಏನಂತ ತಿಳ್ಕೊಂಡಂದ್ರೆ, ದಾರಿ ಒಳಗೆ ನೋಡಿದ ನಾವು ಬಸ್ ಇಟ್ಕೊಂಡು ಹೊಂಟಿದ್ದ, ಹಿಂಗೆ ಅದ್ರೊಳಗೆ ಕುಳ್ಳು ಇಟ್ಕೊಂಡು ಹೊಂಟಿದ್ದ, ಬೆಂಕಿ ಹಚ್ಕೊಂಡು ಹೊಂಟಿದ್ದಂತ. ಅದ್ರೊಳಗೆ ಒಂದಿಷ್ಟು ಜನ ಏನಂತ ತಿಳ್ಕೊಂಡಂದ್ರೆ, ಸಿದ್ಧಾರೂಢ್ರು ಅಂತ ತಿಳ್ಕೊಂಡಂದ್ರೆ ಯಾವಾಗ ಇವನನ್ನು ಸಾಯಿಸೇನೋ ಅಂತ ತಿಳ್ಕೊಂಡು ಕಾಯ್ಕೋತ ಕೂತಿದ್ರಂತ ಶರಣರ. ಯಾಕ ಅವು ಹೊಲಕ್ಕೆ ಹೋಗೋ ಮುಂದೆ ಹೇಳತ್ತಾರಂತ ಅವನಿಗೆ, ಲೇ ಅಲ್ಲಿ ಸಿದ್ಧಾರೂಢ ಕುಳಿತುಕೊಂಡಾನ, ಅವನ ತಲೆ ಮ್ಯಾಗ ನೀ ಬೆಂಕಿ ಇಡು, ಅವನ ತಲೆ ಮ್ಯಾಗ ನೀನು ಬೆಂಕಿ ಇಡು. ಅವ ತಲೆ ಮ್ಯಾಗ ಬೆಂಕಿ ಇಟ್ಟು ಬೆಂಕಿಯಿಂದ ಸುಟ್ಕೊಂಡು ತಲೆ ಸುಟ್ಟು ಹುಳ ಬಿದ್ದು ಸತ್ತು ಹೋಗ್ತಾನ ಅಂತ ತಿಳ್ಕೊಂಡಿದ್ರಂತ. ನೋಡಿ ಹೆಂಗಿರ್ಬೇಕು. ಒಬ್ಬ ಮಹಾತ್ಮ ಹಿಂಗದಾನ ಅಂತ ತಿಳ್ಕೊಂಡು ಅವನಿಗೇನು ಗೊತ್ತಿಲ್ಲೇನು ಶರಣರ, ಬೆಂಕಿ ಹಿಡ್ತಾರಂತ ತಿಳ್ಕೊಂಡು ಗೊತ್ತಿಲ್ಲೇನು. ಮೊದಲಾಗ ಗೊತ್ತಿತ್ತು, ಇದು ಎಲ್ಲದೂ ಕೂಡ ಅವನಂತಾನ, ಆಗ್ಲಿ ಬಿಡಪ್ಪ ಅಂತ ತಿಳ್ಕೊಂಡು ಅಂದ. ಒಂದಿಷ್ಟು ಜನ ಅವನಿಗೆ ಬೆಂಕಿ ಇಡೋ ಅವನ ತಲೆ ಮ್ಯಾಗ ಸುಟ್ಕೊಂಡು ತಲೆಯೊಳಗೆ ಸುಟ್ಟು ತಲೆ ಒಳಗೆ ಹುಳ ಬಿದ್ದು ಸಾಯ್ಲಿ ಅಂತ ತಿಳ್ಕೊಂಡು ಹಿಂಗನ್ನವಂಥ ಸಮಯದೊಳಗೆ ಅವ ಹೊಲಕ್ಕೆ ಹೋಗುವಂಥ ಬಸ್ ತಗೊಂಡು ಕುಳು ತಗೊಂಡು ಹೋಗುವಂಥ ಬೆಂಕಿ ಹಿಡ್ಕೊಂಡು ಹೋಗವ. ಸಿದ್ಧಾರೂಢರು ಕಟ್ಟಿ ಮೇಲೆ ಕುಳಿತುಕೊಂಡಿದ್ರಲ್ಲ, ಕುಳಿತುಕೊಂಡವ್ರಂಥ ಕಟ್ಟಿ ಮೇಲೆ ನೋಡ್ತಾನೆ. ನೋಡಿದವನಂತಾನ, ಇಲ್ಯಾಕೆ ಕೂತಿ ಅಂದ. ಮಾತಾಡಲಿಲ್ಲ ಅವ್ರು ಸಿದ್ದಪ್ಪನವರು. ಇಲ್ಯಾಕೆ ಕೂತಿದೆ ಅಂತ ತಿಳ್ಕೊಂಡಂದ, ಮಾತಾಡಲಿಲ್ಲ. ಅವಾಗಂತಾನ ತಲೆ ಮ್ಯಾಲೆ ಬೆಂಕಿ ಇಟ್ಟ. ಯವ್ವ, ತಲೆ ಮ್ಯಾಲೆ ಬೆಂಕಿ ಇಟ್ಟನ, ಬೆಂಕಿ ಉರಿಯಕತ್ತದ. ಸುಮ್ಮನೆ ಅಂತಾರ, ಏನಂತ ಯಾವ ಮಂತ್ರ ಹೇಳಕತ್ತಿದ್ರವ, ಏನಂತಂದ್ರು, ಓಂ ನಮಃ ಶಿವಾಯ ಅನ್ರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಾನ. ಬೆಂಕಿ ಧಗಧಗ ಅಂತ ತಿಳ್ಕೊಂಡು ಉರಿಯಾಕತ್ತಿದೆವು. ನೋಡಿ ಹೆಂಗಿರ್ಬೇಕು. ನಾವು ಸುಡೋ ಪಾತ್ರೆ ಹಿಡ್ಕೊಳಕ್ಕೆ ಬಟ್ಟೆ ತೊಗೊಂಡು ಹಿಡ್ಕೊತೀವಿ, ಹೌದಲ್ಲಿ. ನಾವು ರೊಟ್ಟಿ ಮಾಡಬೇಕಾದ್ರೆ ಒಂದು ಕಿಡಿ ಬಂದು ನಮ್ಮ ಮೇಲೆ ಕೂತಂದ್ರೆ ಏನೆಲ್ಲ ಆಗ್ತದೆ, ಒಂದಿಷ್ಟು ಜಳ ಬಡಿತೆ ಅಂತ ತಿಳ್ಕೊಂಡ್ರೆ ಏನೆಲ್ಲ ಆಗ್ತದೆ ನಮಗೆ. ಒಂದಿಷ್ಟು ಸುಡ ನೀರು ಹಿಂಗೆ ಮೈ ಮೇಲೆ ಬಿದ್ದರೆ ನಮಗೆಲ್ಲ ಏನಂತ ತಿಳ್ಕೊಂಡು ಚರ್ಮ ಸುಟ್ಕೊಂಡು ಹೋಗ್ತೈತಿ. ಆದ್ರೆ ಸುಡುವಂಥ ಬೆಂಕಿಯನ್ನು ತಲೆ ಮೇಲೆ ಇಟ್ಕೊಂಡನ, ಹಿಂಗೆ ಶಿವಾಯ ನಮ ಅಂತ ತಿಳ್ಕೊಂಡು ಅಂದ್ಕೊಂತ ಕುಳಿತುಕೊಂಡನ. ಏನಪ್ಪ ಹೆಂಗೆ ಕೂತ್ಕೊಂಡನ ಅವ ಅಂತ ನಗಕತ್ತಿದ್ದಂತ. ಬೆಂಕಿ ಇಟ್ಟಾವ ಏನಂತ ನೋಡಿ, ಹೆಂಗೆ ಇಟ್ಟೀನಿ ಬೆಂಕಿನ, ಸಾಯ್ತಾನೆ ಅವ. ಬೆಂಕಿ ಹೆಂಗೆ ಇಟ್ಟೀನ. ಅಜ್ಞಾನಿಗಳು, ಮೂರ್ಖರು, ಅವಿವೇಕಿಗಳು ಶರಣರ ಜಗತ್ತಿನೊಳಗೆ ಇವರು ಅದಾರ. ಮತ್ತು ಅವ್ರು ಅದಾರ ಅಂತ ತಿಳ್ಕೊಂಡ್ರೆ ಸಿದ್ಧಾರೂಢರು ಹೆಂಗೆ ಅದಾರ ಅಂತ ತಿಳ್ಕೊಂಡು ಗೊತ್ತಾಗಿದ್ದ ಅವ್ರು ಇದನ್ನು ತಿಳ್ಕೊಂಡು ಕರೀತಾರೆ ಶರಣರ. ಅವ್ರು ಇದ್ದಲ್ಲೇ ಇವತ್ತು ಸಿದ್ಧಾರೂಢರು ಬೆಳಗ್ಗೆ ಬಂದಾರ, ಸುಮ್ಮನೆ ಬರೋಕ್ಕಾಗಂಗಿಲ್ಲ. ಅವ್ರು ಇರಲಿಲ್ಲ ಅಂತ ತಿಳ್ಕೊಂಡು ಸಿದ್ಧಾರೂಢರು ಅಲ್ಲೇ ಕೂಡ್ತಿದ್ರಲ್ಲ. ಅವ್ರು ಬೆಂಕಿ ಇಟ್ಟಾವ ಅಲ್ಲದಾನ ಅಂತ ತಿಳ್ಕೊಂಡು ಅಂದಾಗ ಮಾತ್ರ ಬೆಂಕಿ ಇಟ್ಟಾವ ಅಲ್ಲದಾನ ಅಂತ ತಿಳ್ಕೊಂಡ ಬಳಿಕ ಇಟ್ಟಾವ ಅದನ್ನು ತೋರ್ಸಕ್ಕೆ ಜಗತ್ತಿಗೆ ಪರಮಾತ್ಮ ಲೀಲಾ ಮಾಡಕತ್ತಿದ, ಹೌದಲ್ಲ. ಈಗ ನಾವು ಪಾತ್ರೆಗಳನ್ನು ಬೆಳಗಿದಾಗ ಪಳಪಳ ಅಂತ ತಿಳ್ಕೊಂಡು ಹೊಳಿತವ ವಿನಃ, ಹಾಗೆ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ ಒಂದಿಷ್ಟು ಅವರನ್ನು ಪರೀಕ್ಷೆ ಮಾಡಿದಾಗ ಸದ್ಗುರುಗಳು ಸಂತರ ಮಹಿಮೆ ಹೊರಗಡೆ ಬರ್ತದೆ, ಇಲ್ಲಾಂದ್ರೆ ಬರಂಗಿಲ್ಲ. ಆದ್ರೆ ಯಾರಿಗೂ ಮಾಡದೇ ಇರ್ತಕ್ಕಂಥ ಒಂದು ಕಷ್ಟಗಳನ್ನು, ಯಾರಿಗೆ ಕೊಡದೇ ಇರ್ತಕ್ಕಂಥ ಒಂದು ದುಃಖವನ್ನು ಆ ಸಿದ್ಧಾರೂಢರಿಗೆ ಕೊಡ್ತಾರೆ. ಎಲ್ಲ ಪುರಾಣಗಳನ್ನು ನೋಡ್ಕೊಂಡು ಬಂದೀವಿ ನಾವೆಲ್ಲ, ಬಹಳಷ್ಟು ಪುರಾಣ ನೋಡ್ಕೊಂಡು ಬಂದು. ಕಲ್ಲು ತೊಗೊಂಡು ಹೊಡೆದವ್ರು ಅದಾರ, ಹಿಂಗೆ ಊರು ಬಿಟ್ಟು ಹೋಗೋದು ಕೊಡು ಬೈದವ್ರು ಅದಾರ. ಆದ್ರೆ ಸಿದ್ಧಾರೂಢರಿಗೆ ಎಲ್ಲಿಲ್ಲದ ಕಷ್ಟಗಳನ್ನು ನೀಡ್ಯಾರ. ಅದ್ರಲ್ಲಿ ಏನು ತಿಳ್ಕೊಂಡ್ರೆ ಬೆಂಕಿಯನ್ನು ಇಟ್ಟಾರ, ಆರಾಮಾಗಿ ಹಿಂಗೆ ಕುಳಿತುಕೊಂಡಾರ. ಬೆಂಕಿ ಹಿಂಗೆ ಉರಿಯಾಕತ್ತಿತ್ತು ಶರಣರ. ಬೆಂಕಿ ಹಿಟ್ಟವನ ಹಿಂಗೆ ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ಅವ್ರು ಏನಂತ ತಿಳ್ಕೊಂಡಂದ್ರು, ನಮ್ಮ ದಾರಿಗೆ ಮುಳ್ಳು ಚೆಲ್ಲಿದವರ ಅವರ ದಾರಿಗೆ ಹೂವು ಹಾಕೋಣ ಅನ್ನುವಂಥದ್ದು. ನಮ್ಮ ಮನೆಗೆ ಕಲ್ಲು ಎಸೆದವರ ಮನೆಗೆ ಕೊರಳಿಗೆ ಹಾರವನ್ನು ಹಾಕೋಣ ಅಂತಾರೆ. ನಮ್ಮ ಬೆನ್ನಿಗೆ ಚೂರಿ ಹಾಕಿದವರ ಕೊರಳಿಗೆ ಹಾರವನ್ನು ಹಾಕೋಣ ಅಂದರು.
ಎಷ್ಟು ತಿತಿಕ್ಷೆ ಭಾವನೆಯನ್ನು ಒಳಗೊಂಡಿತ್ತು ಸಿದ್ಧಾರೂಢರಲ್ಲಿ ಅಂತ ತಿಳ್ಕೊಂಡ್ರೆ, ಅಷ್ಟು ತಿತಿಕ್ಷೆ ಭಾವನೆ. ಹುರುಲಿ ಕತ್ಯದ ಅವ ಇಟ್ಟಾವೇನಂತ ತಿಳ್ಕೊಂಡ್ರೆ ಅವಾಗ ನಿಂತ್ಕೊಂಡು ನಗಾಕತ್ತಿದ್ದ. ಸಿದ್ಧಾರೂಢರು ಅನ್ನಕತ್ತಿದ್ರು, ಯಪ್ಪ ನೀ ನಿಂದಿರಬೇಡಿಲ್ಲ ಅಂದ್ರು. ಇಲ್ಲಿ ನಿಂದ್ರಾಕ್ ಹೋಗ್ಬೇಡ, ಇನ್ನ ಒಂದು ಸ್ವಲ್ಪ ನಿಂತ್ಕೊಂಡು ಅಂತ ತಿಳ್ಕೊಂಡ್ರೆ ಬ್ಯಾರೆ ಅದರ ಬಂದು ನಿನ್ನ ಹೊಡಿತಾರಪ್ಪ, ನೀವು ಹೋಗಿಬಿಡು ಅಂದ್ರೆ ಅವ್ರು. ನೋಡಿ ಹೆಂಗೆ ಗುಣ ಇರಬೇಕು, ಎಂಥ ಗುಣ. ಎಷ್ಟು ಸಮಾಧಾನ ಆಗಿರ್ತಕ್ಕಂಥದ್ದು. ನಮಗೆ ನಿಮಗೆ ಯಾರಾದ್ರೂ ಬಂದೈತೇನೋ ಒಂದು ಶಬ್ದ ನಾವು ಬೈದೀವಿ ಅಂತ ತಿಳ್ಕೊಂಡ್ರೆ ಸಾಯತನ ಮರೆಯಂಗಿಲ್ಲ ನಾವು. ಒಂದು ಶಬ್ದವನ್ನು ನಾವು ಬೈದೀವಿ ಅಂತ ತಿಳ್ಕೊಂಡ್ರೆ ನಾವು ಸಾಯತನ ಮರೆಯಂಗಿಲ್ಲ. ನಾವು ಹಿಂಗೆ ಅಂದ್ರಲ್ಲ ಅಂತ ತಿಳ್ಕೊಂಡು ಅವ್ರ ಮನೆಯ ಬಾಗಿಲದಾಗಲ್ಲ ಹಂಗಳದಾಗ ಸಾಡಿಡಂಗಿಲ್ಲ ನಾವು. ಹಿಂಗೆ ಅಂದಾರಲ್ಲ ಅಂತ ತಿಳ್ಕೊಂಡು ನಮಗೆ ಬೆಂಕಿ ಇಟ್ಟವರು ಹಿಂಗೆ ಅಂತ ತಿಳ್ಕೊಂಡು ಅಂದ ಬಳಿಕ ಸಿದ್ಧಾರೂಢ ಹೇಳತ್ತನ, ಇಲ್ಲಿ ಬಹಳ ಹೊತ್ತು ನಿಂದಿರಬೇಡಪ್ಪ, ಹೋಗು ನಿನಗೆ ಅಂತ ತಿಳ್ಕೊಂಡು ಹಿಂಗೆ ನಿಂತ್ಕೊಂಡು. ಸಿದ್ಧಾರೂಢ ನನಗೆ ಸುಡುತ್ತದ ಅಂತ ತಿಳ್ಕೊಂಡು ನೆಲಿಲ್ಲ. ಸುಡುತ್ತದ, ಎಲ್ಲಿ ಮಠ ಸುಡುತ್ತದ, ಸುಡಿಲಪ್ಪ ಇದು ಯಾ ಅಂತ ತಿಳ್ಕೊಂಡು ಅಂತಾರ. ಪರಮಾತ್ಮನೇ ಇದು ನೀನಿಟ್ಟಿರುವಂಥ ಬೆಂಕಿ ಅಂತ ತಿಳ್ಕೊಂಡು ಅಂತಾನೆ. ಇದು ನೀನಿಟ್ಟಿರುವಂಥ ಬೆಂಕಿ, ಇದು ಏನಾಗಬೇಕಾಗ್ಯದ ಆಗ್ತದಪ್ಪ, ಸುಡಲು ಬಿಡು, ತಲೆ ಸುಡುತ್ತದ, ಸುಡಲಿ, ಇದರಿಂದ ನನ್ನ ಸಾವು ಬರ್ತದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಕ್ಕೆ ನಾನು ತಯಾರದೀನಿ ಅಂತ ತಿಳ್ಕೊಂಡು ತಯಾರಾಗಿ ನಿಂತ್ಕೊಂಡಾರ ಶರಣರ. ನಾವ್ಯಾವ್ದಾರು ಹಿಂಗತ್ತೆ ನಿಂತ್ಕೊತೀವೇನು? ನಿಂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಕೂಡ ಕೈ ಒಳಗೆ ದೀಪವನ್ನು ಹಚ್ಕೊಂಡು ನಿಂದಿರ್ತೀವಿ. ಭಾಳ ಕರ್ಪೂರ ದೀಪ ಹಚ್ಕೊಂಡು ನಿಂತ್ಕೊಂಡಾನ, ಎಣ್ಣೆ ದೀಪ ಹಚ್ಕೊಂಡು ನಿಂತ್ಕೊಂಡಾನ ಅಂತ ತಿಳ್ಕೊಂಡು ಏನಂತಾರ, ಒಂಟಿಗಾಲ್ ನಿಂತ್ಕೊಂಡಾನ ಅಂತ ತಿಳ್ಕೊಂಡು ಅಂತಾರ. ಇಂಥದ್ದು ಆಗೋಂಗಿಲ್ಲ ಶರಣರ. ತಲೆ ಮ್ಯಾಲ ಕೆಂಡವನ್ನು ಉರುಲಿ ಕತ್ತದ, ಆದರೂ ಕೂಡ ಅವರಂತಾರ, ಹೇ ಪರಮಾತ್ಮ ಅಂತ ತಿಳ್ಕೊಂಡು ಶಿವನ ನಾಮಸ್ಮರಣೆಯನ್ನು ಮಾಡ್ಕೊಂತ ಕುಳಿತುಕೊಂಡಾನ. ಅಷ್ಟೊತ್ತು ಅನ್ನುವುದರೊಳಗಾಗಿ ಭೀಮಣ್ಣವರು, ಉಜ್ಜನ್ ಭೀಮಣ್ಣವರು ಬರ್ತಾರೆ. ಬಂದು ನೋಡಿದವ್ರು ಅಂತಾರೆ, ಯಪ್ಪ ಅಂದ. ಯಪ್ಪ ಏನಿದೆ ಅಂತ ತಿಳ್ಕೊಂಡು ಓಡಿ ಬಂದು ದುಃಖಿತನಾಗಿ ಹಡಲಿಕತ್ತಿದಂತ, ಯಪ್ಪ ನಿನ್ನ ತಲೆ ಮ್ಯಾಗ ಕೆಂಡವನ್ನಿಟ್ಟವರು ಯಾರು, ಬೆಂಕಿಯನ್ನು ಇಟ್ಟವರು ಯಾರು ಅವನನ್ನು ಅಂತ ತಿಳ್ಕೊಂಡು ಹಿಂಗೆ ಸಿಟ್ಟಿಗೆ ಬಂದು ಹೇಳುತ್ತಾನೆ, ದುಃಖಿತನಾಗ್ತಾನೆ ಶರಣರ. ಹಾಗ ನೋಡಿದ ಬಳಿಕ ನಮಗೂ ನಿಮಗೆಲ್ಲರಿಗೂ ದುಃಖವಾಗುವುದಿಲ್ಲೇನು? ಒಬ್ಬ ಸಂತನ ಮೇಲೆ ಬೆಂಕಿ ಇಟ್ಟಾರ, ಒಬ್ಬ ಸದ್ಗುರುವಿನ ಮೇಲೆ ಬೆಂಕಿ ಇಟ್ಟಾರ ಅಂತ ತಿಳ್ಕೊಂಡ್ರೆ ಅವನಷ್ಟು ದುಷ್ಟನಿರಬಹುದು, ಅವನಷ್ಟು ಕಟುಕನಿರಬಹುದು. ಒಂದು ವೇಳೆ ಬೈಯಬಹುದಾಗಿತ್ತು, ಕಾರಣ ಬೈಯಲಿಲ್ಲ. ಬೆಂಕಿ ಇಟ್ಟು ಹೋಗ್ಯಾನ ಅಂತ ತಿಳ್ಕೊಂಡಂದ್ರೆ ಸಾಯಲಿ ಅಂತ ತಿಳ್ಕೊಂಡು ಹೇಳಿ ಹೋಗ್ಯಾನ ಅಂತ ತಿಳ್ಕೊಂಡ ಬಳಿಕ ಎಂಥ ಕಟುಕ ಜೀವನ, ಎಂಥ ಕಟುಕರ ಮನಸ್ಸು ಅಂತ ತಿಳ್ಕೊಂಡು ಜಗತ್ತಿನೊಳಗೆ ಇಲ್ಲ ಅಂತ ತಿಳ್ಕೊಂಡು ಅನ್ನಬೇಡ್ರಿ. ಇರೋ ಜಗತ್ತಿನೊಳಗೆ ಎಲ್ಲರೂ ಅದಾರ, ಅಂಥವ್ರು ಅದಾರ ಶರಣರು, ಅಂಥವರು ಅದಾರ. ಅವಾಗ ಉಜ್ಜಣ್ಣವ್ರು ಭೀಮಣ್ಣವ್ರು ಓಡಿ ಬಂದು, ಯಪ್ಪ ಏನಿದು ನಿಂದು, ನಿನ್ನ ಅವಸ್ಥೆಯನ್ನು ನೋಡಲಿಕ್ಕೆ ನನಗೆ ಆಗುವುದಿಲ್ಲ ಸಿದ್ಧ, ಏನಿದು ಸಿದ್ಧಾರೂಢರೇ ಅಂತ ತಿಳ್ಕೊಂಡಂದಾಗ ಸಿದ್ಧಾರೂಢರು ಅಂತಾರ, ಇರ್ಲಿ ಬಿಡಪ್ಪ ಅಂದ್ರೆ ಅವರು ಏನಂತ, ಇರ್ಲಿ ಬಿಡಪ್ಪ, ಅವತ್ತೊಂದು ದಿನ ನಾನು ಸಣ್ಣವನಿರುವಂಥ ಸಮಯದ ಒಳಗ ನನಗ ಗಣನಾಗರ ಹಾವು ಬಂದು ತಲೆ ಮೇಲೆ ಹಾಡಿದಾಗ ನನಗೆಲ್ಲರೂ ಕೂಡ ಪಣಿದರ ಅಂತ ತಿಳ್ಕೊಂಡು ಕರೆದ್ರು. ನನಗೆಲ್ಲರೂ ಕೂಡ ಪಣಿದರ ಅಂತ ತಿಳ್ಕೊಂಡು ಹೇಳಿದ್ರು. ಇವತ್ತು ಏನಂತ ತಿಳ್ಕೊಂಡ್ರೆ ನನ್ನ ತಲೆ ಮೇಲೆ ಹಿಂಗೆ ಬೆಂಕಿ ಇಟ್ಟಾರಪ್ಪ ಅಂತ ತಿಳ್ಕೊಂಡ್ರೆ ನಾನು ಅಗ್ನಿದರ ಅಂತ ತಿಳ್ಕೊಂಡಂತಾರ. ಆ ಶಿವನ ಮೂರನೇ ಕಣ್ಣು ನನ್ನ ತಲೆ ಮ್ಯಾಗೈತೆ, ಮೂರನೇ ಕಣ್ಣು ನನ್ನ ತಲೆ ಮ್ಯಾಗೈತೆ ಅಂದ್ರೆ ಅವ್ರು ನೋಡಿ ಹೆಂಗೆ ಸಮಾಧಾನ ಮಾಡ್ಕೊತಾರೆ. ಯವ್ವ ನಿಮ್ಮ ಅಂತಾರೋ ಅದರ ಬಡಗ ನಂಗೆ ತೆಗೆದು ಹೋಗಿತೀನಿ, ನಡಿ ತೆಗೆದು. ನಿಮ್ಮಂಥವ್ರ ಮ್ಯಾಲೆ ಏನಾದರೂ ಒಂದಿಷ್ಟು ಹಿಂಗೆ ಬೆಂತು ಅಂತ ತಿಳ್ಕೊಂಡ್ರೆ ನಾನು ಸುಮ್ಮನೆ ಇದ್ದೇವೆ ನಾವು. ಉಜ್ಜಣ್ಣವ್ರು ಭೀಮಣ್ಣವ್ರು ದುಃಖಿತಾಗಿ ಹೇಳ್ತಾರೆ, ಅಜ್ಜ ಏನಜ್ಜ ನಿನ್ನ ಪರಿಸ್ಥಿತಿ, ಇರ್ಲಿ ಬಿಡಪ್ಪ ಹುರಿಲಿ, ಅದು ಎಷ್ಟೊತ್ತು ಹುರಿತೈತೆ, ಹುರಿಲಿ ಅಂತ ತಿಳ್ಕೊಂಡಂದಾಗ ಪರಮಾತ್ಮ ನನಗೇನು ಮಾಡ್ಯಾನ ಅಂತ ತಿಳ್ಕೊಂಡಂದ್ರೆ ಪೂರ್ವ ಕರ್ಮದ ಒಂದು ಪುರುಷನ ರೂಪದೊಳಗೆ ನನ್ನ ಕರ್ಮವನ್ನು ಇಟ್ಟು ಕಳಿಸ್ಯಾನ. ಏನಂತ, ಇಂಥ ಒಂದು ಬೆಂಕಿಯನ್ನು ತಲೆ ಮೇಲೆ ಇಟ್ಟುಕೊಂಡು ನೀ ಅನುಭವಿಸು ಅಂತ ತಿಳ್ಕೊಂಡು ಕರ್ಮ ಬರದಾನ, ಅದರಂತೆ ನಾನು ನಡಿಬೇಕಪ್ಪ ಅಂತ ತಿಳ್ಕೊಂಡಂತಾನ. ನಂದು ಕರ್ಮದಪ್ಪ, ಯಾರು ಏನು ತಪ್ಸಕ್ಕೆ ಬರಂಗಿಲ್ಲ, ತೆಗಿಬೇಡ ಅಂತಾರ ಅವ್ರು. ನೋಡಿ ಹೆಂಗಿರ್ಬೇಕು, ಪೂರ್ವ ಕರ್ಮದ ಪುರುಷ ರೂಪದೊಳಗೆ ಬಂದಿರತಕ್ಕಂಥ ನನ್ನ ನಿನ್ನದು ಕರ್ಮ ಐತಪ್ಪ, ನಾನು ಏನು ಮಾಡಕ್ಕೆ ಬರಂಗಿಲ್ಲ, ಆ ಕರ್ಮ ಮುಗಿಯೋವರೆಗೆ ನಾನು ಏನು ಮಾಡಕ್ಕೆ ಬರಂಗಿಲ್ಲಪ್ಪ ಅಂತ ತಿಳ್ಕೊಡು, ತೆಗಿಬೇಡ ಅಂತ ತಿಳ್ಕೊಡು ಅಂತಾರೆ. ನೋಡಿ ಕರ್ಮ ಅಂತಾರೆ ಅವರು. ಪ್ರಾರಬ್ಧ ಕರ್ಮ, ಸಂಚಿತ ಆಗಾಮಿ ಕರ್ಮ. ಶರಣರ ಯಾರ್ಯಾರು ಏನೇನು ಆಗಬೇಕಾಗಿತ್ತು ಅದೆಲ್ಲ ಹಾಗೇ ಬಿಡ್ತೈತಿ. ನಾವು ಅನ್ಕೊಂಡಿದ್ದು ಯಾವುದೂ ಆಗೋದಿಲ್ಲ ಶರಣರ. ಅದಕ್ಕೆ ಅವ್ರು ಹೇಳ್ಕೊಂಡು ಬರ್ತಾರ, ಹರಿಣಾಪೆ ಹರಣಪೆ ಬ್ರಹ್ಮಣಪೆ ಲಲಾಟ ಲಿಖಿತ ರೇಖಾ ಪರಮಾಷ್ಟ್ರಂ ನೋ ಶಕ್ಯತೆ ಅಂತಾರೆ. ಒಂದು ಸರೆ ಬ್ರಹ್ಮ ಬರೆದಿರುವಂಥ ಹಣೆ ಬರದನ ಅಂತ ತಿಳ್ಕೊಂಡ್ರೆ ಅದೇ ಬ್ರಹ್ಮನಿಂದ ಹಣೆ ಬರವನ್ನು ಅಳಿಕಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ.
ನಿಮ್ಮ ಹಣೆ ಬರದಾಗ ಏನೇನು ಆಗಬೇಕಾಗಿತ್ತು ಆಗಿ ಹೋಗ್ತೈತೆ. ನಾವು ಅನ್ಕೊಂಡಿದ್ದು ಯಾವುದಾಗಂಗಿಲ್ಲ ರೀ ಅವರು. ನಾನು ಅನ್ಕೊಂಡಿದ್ದು ಯಾವಾಗ ನಾನು ಸ್ವಾಮಿ ಆಗ್ಬೇಕಂದ್ರೆ ಶಿವಯೋಗ ಮಂದಿರದಾಗ ಇದ್ದೆ. ನನ್ನ ಹಣೆ ಬರದಾಗ ನಾ ಏನಾಯ್ತು, ಮದುವೆ ಆಗ್ಬೇಕಂತ ತಿಳ್ಕೊಂಡು ಬರೆದಿತ್ತು, ಮದುವೆ ಆಯ್ತು, ನಿಮ್ಮ ಊರ ಪುರಾಣಿ ಹೇಳಕ್ಕೆ ಬಂದೀನಿ ರೀ. ಅದು ಹಣೆ ಬರೋದು ತಪ್ಸಕ್ಕೆ ಬರಂಗಿಲ್ಲವ. ಕೆಲವೊಬ್ರು ಅಂತಿರ್ತಾರೆ ಮನೆಯಾಗಿದ್ದವ್ರು, ಹಿಂಗೆ ರೀ ನನ್ನ ಮಗಳು ಚಲೋ ಹುಡುಗ ಕೊಡಬೇಕು, ಇಂಜಿನಿಯರ್ಗೆ ಕೊಡಬೇಕು, ಡಾಕ್ಟ್ರಿಗೆ ಕೊಡಬೇಕು ಅಂತ ತಿಳ್ಕೊಂಡು ಹಿಂಗೆ ಅನ್ಕೊಂಡಿರ್ತಾರೆ. ಯಾರ್ಯಾರು ಹಣೆ ಬರದಾಗ ಹೆಂಗೈತಿ ಯಾರಿಗೆ ಗೊತ್ತೈತಿ ಅವು. ಹಣೆ ಬರವನ್ನು ಬದಲಿಸಕ್ಕೆ ಸಾವುದಿಲ್ಲ. ನಾಳೆ ಬಪ್ಪದು ನಮಗೀಗಲೇ ಬರಲಿ, ಬಾರದು ಬಪ್ಪದು ತಪ್ಪದು ಅವರಪ್ಪಗೂ ತಪ್ಪದು ಅಂತ ಕರೀತಾರೆ. ಅವರಪ್ಪಗೂ ಬಿಡಂಗಿಲ್ಲಿದ ಅಂತ ತಿಳ್ಕೊಂಡಂತಾರೆ. ಪ್ರಾರಬ್ಧ ಅನ್ನೋದೇನೈತಲ್ಲ ಅನುಭವಿಸಿ ಹೋಗಬೇಕು. ನಾವು ಅಂದಿರ್ತೀವಿ ಏನಂತ, ಇಂಥವ್ರು ಚಲೋ ಮದುವೆ ಆಗಬೇಕು ಅಂತ ತಿಳ್ಕೊಳತ್ತೆ. ರೇಣುಕಾದೇವಿ, ರೇಣುಕಾ ಮಾತೆ, ರೇಣುಕಾ ರಾಜನ ಮಗಳು. ಆ ರೇಣುಕಾ ರಾಜನ ಮಗಳು ಏನಂತ ತಿಳ್ಕೊಂಡು ಅಂದ್ರೆ, ಆ ರೇಣುಕಾ ರಾಜ ಮತ್ತು ಮಂತ್ರಿ ಇಬ್ಬರು ಕೂಡಿ ಮಾತಾಡಕತ್ತಿದ್ರಂತೆ. ಶರಣರು ಇಬ್ಬರು ಕೂಡಿ ಮಾತಾಡಕತ್ತಿದ್ರಂತೆ. ಏನಂತ ಅಂತ ತಿಳ್ಕೊಂಡು ಅಂದ್ರೆ, ನನ್ನ ಮಗಳು ಈಗಾಗಲೇ ವಯಸ್ಸಿಗೆ ಬಂದಿದ್ದಾಳೆ, ವಯಸ್ಸಿಗೆ ಬಂದಿರುವಂಥ ಮಗಳಿಗೆ ಎಲ್ಲಾದರೂ ಒಂದು ಮದುವೆಯನ್ನು ಮಾಡಬೇಕು, ಯುವರಾಜನನ್ನು ನೋಡಿ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿದರು. ನೀವೆಲ್ಲ ಮಾಡಂಗಿಲ್ಲ. ನಿಮ್ಮ ಮಗ ಇದ್ರಂದ್ರೆ ಒಳ್ಳೆ ಕನ್ಯೆ ನೋಡಬೇಕು, ನಿಮ್ಮ ಮಗಳಿದ್ರಂದ್ರೆ ಒಳ್ಳೆ ವರ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ತಿರ್ತಾರೆ ಕೆಲವರು. ಹಿಂಗೆ ಅಂತಿರ್ತಾರೆ, ಹಿಂಗೆ ಎಲ್ಲರೂ ಚೆನ್ನಾಗಿ ನನಗೆ ಅಂತಿರ್ತಾರೆ. ನನ್ನ ಮೊನ್ನೆ ಒಂದು ಹೆಣ್ಮಗಳು ಫೋನ್ ಹಚ್ಚಿತ್ತು. ಒಂದು 2 ವರ್ಷದಿಂದ ಫೋನ್, ಬೆಂಗಳೂರಿಗೆ ಕೆಲಸ ಮಾಡ್ತಾಳೆ. ಅಜ್ಜಾರ ಮುತ್ಯಾರ ಒಂದು ಚಲೋ ಹೊರ ಇದ್ರು ನೋಡಿ, ಚಲೋ ಹೊರ ಇದ್ರು ನೋಡಿ. ಈಗೆಲ್ಲ ಬಹಳ ಮಂದಿ ನೋಡಿ ಹೋಗ್ಯಾರ. ಎಷ್ಟು ಮಂದಿ ನೋಡಿರ್ಬೇಕು ರೀ? ಒಂದು 350 ಮಂದಿ ಹೊರ ನೋಡ್ಯಾರ. ಕನ್ಯಾ ಅದು ಫಿಕ್ಸ್ ಆಗವಲ್ರಿ, ಅದು ಫಿಕ್ಸ್ ಆಗವಲ್ದು. 350 ಮಂದಿ ನೋಡಿ ಹೋಗ್ಯಾರ ಹೆಣ್ಮಗಳು. ಮತ್ತೆ ಏನು ಮಾಡೋದು, ಹಣೆ ಬರೋದಾಗಿಲ್ಲ ಅಂತ. ನಾನು ಹಿರೇತನ ಮಾಡಿ ಏನಂತ ತಿಳ್ಕೊಂಡ್ರೆ, ಬಳ್ಳಾರಿಯಿಂದ ಒಂದು ಕನ್ಯಾ ಕೊಡಿಸಿದ್ನವ. ಕೊಡಿಸಿದ ಬಳಿಕ ಅದೇನಂತ ತಿಳ್ಕೊಂಡ್ರೆ, ಆ ಹೆಣ್ಮಗಳು ನಡೆಯಕತ್ತಿದ್ಲು. ನಾ ಕನ್ಯಾಗ ನೋಡಕ್ಕೆ ಹೋದಾಗ ಅವ್ರು ಏನು ಹೇಳಿದರು, ನಿಮ್ಮ ಮಗಳು ಏನು ಮಾಡ್ತಾಳ್ರಿ ಅಂತ ಕೇಳಿದ. ನಿಮ್ಮ ಹೆಸರು ಏನು ಏನೆಲ್ಲ ಕೇಳಿದೆ. ಏನು ಓದ್ಯಾಳ ಏನಿಲ್ಲ ಅಂತ ತಿಳ್ಕೊಂಡು, ಹಿಂಗೆ ರೀ ಎಲ್ಲ ಓದ್ಯಾಳ, ಹಿಂಗೆ ಓದ್ಯಾಳ, MCom MEM ಓದ್ಯಾಳ ಅಂತ ತಿಳ್ಕೊಂಡು ಹೇಳಿದರು. ಮತ್ತು ಅಡುಗೆ ಮಾಡಕ್ಕೆ ಬರ್ತಾನ ಅಂತ ಕೇಳಿದೀನಿ ರೀ. ಅವ್ರೇನಂದ್ರು, A to Z ಮಾಡ್ತಾಳ್ರಿ, A to Z ಮಾಡ್ತಾಳೆ ಅಂತ ತಿಳ್ಕೊಂಡು ನನಗೂ ಭಾಳ ಖುಷಿ ಅನ್ನಿಸ್ತು. ಯಪ್ಪ ಎಲ್ಲ ಮಾಡ್ತಾಳಂದ್ರೆ ನಮಗೂ ಎಲ್ಲ ಮಸಾರಿ ಭಾಗ ಚಲೋ ಆತಂತ ತಿಳ್ಕೊಂಡು ಮದುವೆ ಮಾಡಿದೆ. ಮದುವೆ ಆತ್ರಿ. ಮದುವೆ ಆಗಿ 1 ತಿಂಗಳಾತು, 2 ತಿಂಗಳಾತು. ಆದ ಬಳಿಕ ಏನಂತ ತಿಳ್ಕೊಂಡ್ರೆ, ನನ್ನ ಕರೆಯಕ್ಕೆ ಬಂದ್ರು ಅವರು. ಅವ್ರೇನು ಕನ್ಯಾ ಕೊಡಿದ್ರು, ನನ್ನ ಕರೆಯಕ್ಕೆ. ಯಾಕ್ರಿ ಅಂದ. ಏನು ರೀ ಮುತ್ಯಾರ ಕನ್ಯಾ ಕೊಡಿಸ್ರಿ ಕರೆ, ಆದ್ರೆ ಹೆಣ್ಮಗಳು ಮುಂಜಾನೆ 9 ಗಂಟೆ ಆದ್ರೆ ಹೇಳಂಗಿಲ್ಲ, 9 ಗಂಟೆ ಆದರೆ ಹೇಳಂಗಿಲ್ಲ ಅಂತ ತಿಳ್ಕೊಂಡಂದೆ ಅಂದರು. ನಾನೇನಂದೆ, ಅವ್ರಿಗೊಂದು ಸ್ವಲ್ಪ ತಿಳಿಸಿ ಹೇಳಬೇಕು ಅಂತ ತಿಳ್ಕೊಂಡಿಲ್ಲ. 9 ಗಂಟೆಗೆ ಹೇಳತ್ತಾಳಲ್ಲ, ನಾನು ಆ ರೀತಿ ಒಳಗೆ ಹೇಳ್ಕೊಂಬರ್ಬೇಕು ಅಂದ್ರೆ ತಾನ ಎದ್ದು ಕೆಲಸ ಮಾಡ್ತಾಳೆ ಅಂತ ತಿಳ್ಕೊಂಡು ನಾನೇನು ಮಾಡಿದೆ, ಅವ್ರಿಗೊಂದು ಮಾತು ಹೇಳಿದೆ. ನೋಡ್ರಿ, ನೀವು ಬೆಳಗ್ಗೆ ಎದ್ದ ಬಳಿಕ ಅತ್ತಿ ಮಾವ ಗಂಡ ಎಲ್ಲರೂ ಕೂಡ್ಕೊಂಡು ಒಂದು ಕಸಬರಿಗೆ ಹಿಡ್ಕೊರಿ. ಅವ್ರೇನು ಬೆಡ್ರೂಮ್ ಇರ್ತೈತಿಲ್ಲ, ಆ ಬೆಡ್ರೂಮ್ನಾಗ ನಾ ಕಸ ಹೊಡಿತೀನಿ ಅಂತ ತಿಳ್ಕೊಂಡು ಹಿಂಗೆ ಹನ್ರಿ, ಆಕೆ ಎದ್ದು ಬರ್ತಾಳ ಅಂತಂದ. ಅಂದ ಬಳಿಕ ಇದನ್ನು ನೋಡ್ರ ಮತ್ತೆ ಎದ್ದು ಬರ್ತಾಳೆ ಅಂತ ತಿಳ್ಕೊಂಡು ಹೇಳಿ ಬಂದ ಬಳಿಕ ಅವಾಗ ಏನಂತ ತಿಳ್ಕೊಂಡ್ರೆ, ಮುಂಜಾನೆ ಎದ್ದ ಬಳಿಕ ಅವ್ರು ಅಂದರು, ಅತ್ತಿ ಮಾವ ಗಂಡ ನಾ ಕಸ ಹೊಡಿತೀನಿ ಅಂತ ತಿಳ್ಕೊಂಡು. ಒಬ್ರು ಅಂತಿದ್ದು ನಾನು ಹೊಡಿತೀನಿ ಅಂತ ತಿಳ್ಕೊಂಡು. ಆ ಹೆಣ್ಮಗಳು ಎದ್ದು ನಿಂತ್ಕೊಂಡು ಯಾಕೆ ಹಿಂಗ್ಯಾಕೆ ಮಾಡ್ತಾರೆ, ನಾ ಕಸ ಹೊಡಿತೀನಿ. ಆ ಹೆಣ್ಮಗಳು ಏನು ಅನ್ಬೇಕು, ಹಿಂಗ್ಯಾಕೆ ಕೂದಾಡಕತ್ತೀರಿ, 3 ಒಮ್ಮರಿಗೆ ಯಾಕೆ ಹೊಡ್ಯಕ್ಕೆ ಬರ್ತೈತೆ ಅನ್ನೋದೇನಾರ. ಮುಂಜಾನೆ ಒಬ್ರು ಹೊಡ್ರಿ, ಮಧ್ಯಾಹ್ನಕ್ಕೆ ಒಬ್ರು ಹೊಡ್ರಿ, ರಾತ್ರಿಗೆ ಒಬ್ರು ಹೊಡ್ರಿ ಅಂದ್ಬೇಕಿ. ಇಂಥವ್ರು ತೊಗೊಂಡು ಏನು ಮಾಡ್ಬೇಕು? ಅವ್ರಂದ್ರು, ಮುತ್ಯಾರ ಅವೇನು ಮಾವಿದ್ನಲ್ರಿ ಕಸಬರ್ಗಿ ಹಿಂಗೆ ಹೊಗದನೋ ಹೇಳಿದ, ಮುದೇಕಿ ಉಪ್ಪಿಟ್ಟು ಮಾಡೈತೆ ತಿನ್ನು ಬಾಯವ ಅಂದವ. ಹಂಗೆ ಅನ್ನೋದ್ರೆ ಅಡುಗೆ ಮಾಡೋಕ್ಕೆ ಬರಂಗಿಲ್ಲ. ಏನು ಮಾಡ್ಬೇಕು? ಏನು ಅವ್ರು ಏನು ಹೇಳ್ಯಾರ, A to Z ಅಂತ ಹೇಳ್ಯಾರ. ಮುತ್ಯಾರ ಹಿಂಗೆ ಅಂತ ತಿಳ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ಬರಂಗಿಲ್ಲ, ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಬರೇ ಹಿಂಗೆ ಮಾಡ್ತಾಳೆ, ಬರೀ ಅನ್ನ ಮಾಡ್ತಾಳೆ, ಜುನ್ಕ ಮಾಡ್ತಾಳೆ, ಹೆಂಗೆ ಮಾಡೋದ್ರಿ? ನಾ ಫೋನ್ ಹಚ್ಚಿದೆ ಅವ್ರಿಗೆ, ಏನು ರೀ ಮತ್ತು ಹಿಂಗೆ ನಿಮ್ಮ ಮಗಳು A to Z ಅಡುಗೆ ಮಾಡ್ತಾಳೆ ಅಂತ ತಿಳ್ಕೊಂಡ್ರಿ, ಬರೇ ನಿಮ್ಮ ಮಗಳು ಅನ್ನ ಜುನ್ಕ ಮಾಡಕತ್ತಾಳಂತ ನಾನು. ಮುತ್ಯಾರ ನಾ ಹೇಳಿದ್ದು ಕೇಳಿಲ್ಲ, ನಿಮ್ಗೆ ಗೊತ್ತಾಗಿಲ್ಲ. ನಾನು ಏನು A to Z ಅಂದ್ರೆ ಗೊತ್ತಾಗಿಲ್ಲ, ಏನಂತ. A ಅಂದ್ರೆ ಅನ್ನ, Z ಅಂದ್ರೆ ಜುನುಕ.
ಗಾಬರಿ ಆದಿನ್ರಿ ನಾನು. ಇಂಥವ್ರು ತೊಗೊಂಡು ಏನು ಮಾಡಬೇಕು? ಅದಕ್ಕೆ ವರಶೋಧನೆ. ರೇಣುಕ ರಾಜನ ಮಗಳು ಏನಂತ ತಿಳ್ಕೊಂಡಂದ್ರೆ ಅಲ್ಲಿ ವರವನ್ನು ಹುಡುಕಕತ್ತಾರ. ಒಳ್ಳೆಯ ಯುವರಾಜನನ್ನ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಹಿಂಗೆ ಯೋಚನೆ ಮಾಡುವ ಸಮಯದೊಳಗ ಶಾಪಾನುಗ್ರಸ್ತನಾಗಿರುವಂಥ ಜಮದಗ್ನ ಋಷಿಗಳು ಏನಂತ ತಿಳ್ಕೊಂಡಂದ್ರೆ ಅರಮನೆಯನ್ನು ಪ್ರವೇಶ ಮಾಡಿದರು. ಅರಮನೆಯನ್ನು ಪ್ರವೇಶ ಮಾಡ್ತಾರೆ. ಮಾಡಿದ ಬಳಿಕ ಅವಾಗ ಸಿಂಹಾಸನದಿಂದ ಕೆಳಗಿಳಿದ ರೇಣುಕಾ ರಾಜ ಜಮದಗ್ನ ಋಷಿಗಳು ಮೇಲೆ ಕುಳಿತುಕೊಂಡ್ರು. ಮೇಲೆ ಕುಳಿತುಕೊಂಡ ಬಳಿಕ ಅವಾಗ ಜಮದಗ್ನ ಋಷಿಗಳಿಗೆ ಕೇಳಿದ್ರು, ಏನೋ ಮಾತಾಡ್ತಾ ಇದ್ರಲ್ಲ ಅಂದ. ಇಲ್ಲಪ್ಪ ಗುರುವರಿಯ, ನನ್ನ ಮಗಳು ಈಗಾಗಲೇ ವಯಸ್ಸಿಗೆ ಬಂದಿದ್ದಾಳೆ. ನನ್ನ ಮಗಳಿಗೆ ನಾನು ಮದುವೆ ಮಾಡಬೇಕು, ಎಲ್ಲಾದರೂ ಒಳ್ಳೆಯ ಯುವರಾಜನನ್ನು ನೋಡಿ ನಾನು ಮದುವೆ ಮಾಡಬೇಕಂತ ತಿಳ್ಕೊಂಡು ಯೋಚನೆ ಮಾಡಕತ್ತೀನಿ ಅಂತ ತಿಳ್ಕೊಂಡಂದಾಗ ಅವಾಗಂತಾನ ಜಮದಗ್ನ ಏನಂತಾನ, ಎಲ್ಲಿ ವರವನ್ನು ಹುಡುಕಬೇಡಿ ಅಂದವ. ಅವನಿಗೆ 60 ವರ್ಷ ರೀ. ಯಾರಿಗೆ ಯಾರಿಗವ? ಜಮದಗ್ನಿಗೆ 60 ವರ್ಷ, ಅವಳಿಗೆ 20 ವರ್ಷ. 60 ವರ್ಷದ ಜಮದಗ್ನಿ ಹೇಳುತ್ತಾನೆ ಏನಂತ, ಎಲ್ಲಿ ವರವನ್ನ ಹುಡುಕಬೇಡಿ, ನಿನ್ನ ಮಗಳಿಗೆ ತಕ್ಕ ವರ ನಾನೇ ಅಂದ. ಏನು ಮಾತಾಡಕ್ಕೆ ಬರಲಿಲ್ಲ ಮಹಾರಾಜ. ಏನು ಗುರುಗಳೇ, ನೀವು ಈಗಾಗಲೇ ವಾರ್ಧಕ್ಯ ಷಟ್ಪದಿ ಒಳಗೆ ಅಡಿಯನ್ನಿಟ್ಟವರು, ಅಂದ್ರೆ 60 ವರ್ಷ ತುಂಬಿದವರು, ನೀವು ಮದುವೆ ಆಗುವುದೇ ಬೇಡ ಗುರುಗಳೇ. ನಾನು ನನ್ನ ಮಗಳನ್ನು ಕೊಟ್ಟು ಬದುಕನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ತಯಾರಿಲ್ಲ, ನನ್ನ ಮಗಳನ್ನು ಕೊಡುವುದಿಲ್ಲ, ಎಲ್ಲಾದರೂ ಯುವರಾಜನಿಗೆ ಕೊಡುತ್ತೀನಿ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಜಮದಗ್ನಿ ಶಾಪಾನುಗ್ರಸ್ತನಾಗಿರ್ತಕ್ಕಂಥವನು ಹೇಳುತ್ತಾನೆ, ನೀನು ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಲಿಲ್ಲ ಅಂತ ತಿಳ್ಕೊಂಡ್ರೆ ಈಗಿಂದ ಈಗಲೇ ನಿನ್ನ ಅರಮನೆ ಸುಟ್ಟು ಭಸ್ಮವಾಗಲಿ ಅಂತ ತಿಳ್ಕೊಂಡು ಶಾಪವನ್ನು ಹಾಕಿತಾನೆ. ಸಿಂಹಾಸನದಿಂದ ಕೆಳಗಿಳಿದು ಹೊರಟು ಹೋಗ್ತಾನೆ. ಹೋಗುವುದರೊಳಗಾಗಿ ಒಳಗಡೆ ಇರುವಂಥವಳು ರೇಣುಕಾದೇವಿ ಓಡಿ 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 ಬಂದು ಗುರುಗಳ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂತಾಳೆ. ಗುರುದೇವ, ಅಂತ ಶಾಪವನ್ನು ಹಾಕಬೇಡಿ ಅಂತಾಳೆ. ಅಂತ ಶಾಪವನ್ನು ಹಾಕಬೇಡಿ, ಹಾಗಾದರೆ ಮದುವೆಗೆ ಒಪ್ಪಿಕೋ ಅಂತಾನ. ಅವಳು ಕನಸು ಕಟ್ಕೊಂಡಿದ್ಲು ಏನಂತ, ನಾನೊಬ್ಬ ಯುವರಾಜನನ್ನು ಕೈ ಹಿಡಿದು ಯುವರಾಣಿಯಾಗಿ ಆರಾಮಾಗಿರ್ಬೋದು ಅಂತ. ಶರಣರ, ನಾನೊಬ್ಬ ಯುವರಾಜನನ್ನ ಕೈ ಹಿಡಿದು ಯುವರಾಣಿಯಾಗಿ ಬಂಗಾರದ ಕೈ ಒಳಗ ಬಳೆಗಳನ್ನು, ಬಂಗಾರದ ಮಾಲೆಗಳನ್ನು, ನಾನು ರಾಜನ ಪಕ್ಕದಲ್ಲಿ ರಾಣಿಯಾಗಿ ಕುಳಿತುಕೊಂಡು ಮೆರೆಯುವುದನ್ನು ನೋಡಬೇಕು ಅಂತ ತಿಳ್ಕೊಂಡು ಆಸೆ ಪಟ್ಟವಳು, ಕನಸನ್ನು ಕಟ್ಟಿಕೊಂಡಿರ್ತಕ್ಕಂಥವಳು ರಾಣಿಯಾಗಿರ್ಬೇಕಂತ ರೇಣುಕಾದೇವಿ ಗುರುವಿನ ಪಾದವನ್ನು ಹಿಡ್ಕೊಂಡು ಹೇಳ್ತಾಳೆ, ಯಪ್ಪ, ನೀ ಹಾಕಿರುವ ಶಾಪವನ್ನು ಹಿಂದಕ್ಕೆ ತೆಗೆದುಕೋ, ಹಾಗಾದರೆ ಮದುವೆಗೆ ಒಪ್ಪಿಕೋ ಅಂತ. ಅವಾಗೇನಂತಾಳ ತಾಯಿ, ಅಯ್ಯೋ ಶಿವ ಶಿವ ಪರಮಾತ್ಮನೇ, ಹರಿಣಾಪಿ ಹರಣಪೇ ಬ್ರಹ್ಮಣಪೇ ಲಿಖಿತ ರೇಖಾ ಪರಮಾಷ್ಟ್ರಂ ನೋ ಶಕ್ಯತೆ. ಹೇ ಬ್ರಹ್ಮನೇ, ನನ್ನನ್ನು ಒಬ್ಬ ರಾಜನ ಮಗಳಾಗಿ ಹುಟ್ಟಿಸಿದಿ ಕರೆ, ಆದರೆ ಒಬ್ಬ ಯುವರಾಜನನ್ನ ಕೈ ಹಿಡಿದು ರಾಣಿಯಾಗಿ ನಾನು ಆಸೆ ಪಟ್ಟುಕೊಂಡಿದ್ದೆ, ಅದು ಆಗಲಿಲ್ಲ. ಹೇ ಬ್ರಹ್ಮ, ನನ್ನ ಹಣೆ ಬರದೊಳಗ ಒಬ್ಬ ತಪಸ್ವಿಗಳಾದ ಜಮದಗ್ನ ಋಷಿಗಳ ಕೈ ಹಿಡಿದು ಜೀವನವನ್ನು ಮಾಡುವಂತ ತಿಳ್ಕೊಂಡು ಬರೆದಿಯಲ್ಲೋ. ನೋಡಿ ಹೆಂಗೈತಿ ಪ್ರಾರಬ್ಧ. ಯಾರು ಏನು ಮಾಡಕ್ಕೆ ಬರಂಗಿಲ್ಲ ಪ್ರಾರಬ್ಧಕ್ಕೆ. ಅವ ಆಯ್ಕೆ ಅಂತಾಳೆ, ನನ್ನ ಪ್ರಾರಬ್ಧದಾಗ ಹಂಗೆ ಬರೆದಿಯಲ್ಲಪ್ಪ. ಹರಿಣಾಪಿ ಹರಣಪೇ ಬ್ರಹ್ಮಣಪೇ ಲಲಾಟರಿಕಿ ಲಿಖಿತ ರೇಖಾ ಪರಮಾಷ್ಟ್ರಂ. ಹೇ ಬ್ರಹ್ಮ, ನಾನೊಬ್ಬ ಯುವರಾಜನ ಕೈ ಹಿಡಿದು ಯುವರಾಣಿ ಆಗಬೇಕಂತ ತಿಳ್ಕೊಂಡು ಹೇಳಿರುವ ಸಮಯದೊಳಗ ನೀನು ನನ್ನ ಹಣೆ ಬರವನ್ನು ಒಬ್ಬ ತಪಸ್ವಿನ, ಒಬ್ಬ ಋಷಿಯ ಕೈ ಹಿಡಿದು ಸೇವೆಯನ್ನು ಮಾಡು ಅಂತ ತಿಳ್ಕೊಂಡು ನೀ ಯಾವಾಗ ಬರದಿ ಅಂತ ತಿಳ್ಕೊಂಡ್ರೆ ಆ ಪ್ರಾರಬ್ಧವನ್ನು ಯಾರೂ ಕೂಡ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲವ. ಪ್ರಾರಬ್ಧ ಅದನ್ನು ತಪ್ಪಿಸೋಕೆ ಯಾರಿಂದಲೂ ಕೂಡ, ಪ್ರಾರಬ್ಧ ಗಂಟು ಬಿದ್ದೈತೆ ಅಂದರೆ ಯಾರಿಂದಲೂ ಕೂಡ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಅನುಭವಿಸಿ ಹೋಗಬೇಕು. ನಾವೆಲ್ಲರೂ ಕೂಡ ಅಂತೀವಿ ಹಿಂಗಿರ್ಬೇಕು ಹಂಗಿರ್ಬೇಕಂತ ತಿಳ್ಕೊಂಡಂತೀವಿ, ಆದರೆ ಅವಳು ಬಯಸಿದ್ದು ಚಲೋ ಯುವರಾಜನನ್ನು, ಆಗಿದ್ದು ತಪಸ್ವಿಯನ್ನು. ಶರಣರ ಪ್ರಾರಬ್ಧ ಅದು ಏನು ಮಾಡೋಕ್ಕಾಗಂಗಿಲ್ಲ. ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತಾರೆ. ಬಾರದು ಬಪ್ಪದು ತಪ್ಪದು ಅಂತ ತಿಳ್ಕೊಂಡು ಕರೀತಾರ. ನಾವೆಲ್ಲ ಅನ್ಕೊಂತೀವಿ ಏನಂತ ಅಂತ ತಿಳ್ಕೊಂಡ್ರೆ, ನಾವೆಲ್ಲ ಅನ್ಕೊಂತೀವಿ ಏನಂತ ತಿಳ್ಕೊಂಡು ಹಿಂಗೆ ಅಂತ ತಿಳ್ಕೊಂಡು, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಅಂತ ತಿಳ್ಕೊಂಡು ಒಂದು ಮಾತು ನಿಜಗೊಂಡ್ರು ಒಂದು ಮಾತು ಹೇಳ್ತಾರೆ. ಇದ್ರೊಳಗೆ ಯಾಕೆ ಈ ಮಾತು ಹೇಳಕತ್ತೀನಂದ್ರೆ, ಒಬ್ಬವ
ಊರೊಳಗೆ ಬೇಸರ ಆಗಿರ್ತಕ್ಕಂಥವನು, ಊರಾಗ ಬೇಸರ ಆದ, ಮಂದಿಗೆ ಬೇಸರ ಆದ, ಮಕ್ಕಳಿಗೆ ಬೇಸರ ಆದ, ಎಲ್ಲರಿಗೂ ಕೂಡ ಬೇಸರ ಆದ. ಅವ ಅಂತಾನ ಮನೆಗೆ ಹೋದ ಬಳಿಕ ಮನೆಗೆ ಹೋದ ಬಳಿಕ ಏಣ್ತೇನೆ ಅಂತಿದ್ಲು, ಬಂದೇನ ಆಗಲ್ಲ ಉಣ್ಣಾಕ, ಬಂದೇನ ತಿನ್ನಾಕ. ಇದು ಹಿಂಗಂದ್ರೆ ಚಲೋ ಇರ್ತೈತಿ. ಇನ್ನು ಕೆಲವೊಬ್ಬರು ಮಂದಿ ಉಣ್ಣಾಕ ಅನ್ನಗಲ್ಲ, ಬಂದೇನ ಕೂಳ್ ತಿನ್ನಾಕ. ಯಾರು ಕೂಳ್ ಅಂತ ತಿಳ್ಕೊಂಡು ಕರೀತಾರೆ ಅವ್ರ ಮನಸ್ಸು ಕೊಳಕಾಗಿರ್ತೈತಿ. ಹಂಗೆ ಅವ್ರ ಮನೆಯಾಗ ಹೋದ ಕೂಡಲೇ ಬೇಯಕತ್ತಿದ್ರು. ಅವ ಅಂದ, ಏನಪ್ಪ 2 ಒಪ್ಪತ್ತು ಉಣ್ತೀನಿ ಮನೆಯಾಗ, 2 ಒಪ್ಪತ್ತು ಉಣ್ಣೋ ಸಲುವಾಗಿ ನನ್ನ ಮನೆಯಾಗ ಎಲ್ಲರೂ ಬೇಯ್ತಾರೆ ಅಂದ ಬಳಿಕ ಎಲ್ಲಿ 2 ಒಪ್ಪತ್ತು ಉಣ್ಣಾಕ ಸಿಗ್ತೈತೆ ಅಂತ ಯೋಚನೆ ಮಾಡಿದವ. ಒಟ್ಟ ನಾನು ದುಡಿದಿರಬಾರ್ದು, ಆರಾಮ ಉಣ್ಬೇಕು, ಮಕ್ಕೋಬೇಕು. ಎಲ್ಲಿ ಸಿಗ್ತದ? ಮಠದಾಗ ಹೋದ್ರೆ ಅಜ್ಜರು ಸೇವೆ ಮಾಡಕ್ಕೆ ಹಚ್ತಾರೆ, ಮತ್ತು ಎಲ್ಲರ ಅಂಗಡಿಯಾಗಿದ್ರೆ ಅವರು ಕೂಡ ದಗದ ಹಚ್ತಾರೆ. ಏನಂತ ತಿಳ್ಕೊಂಡು ಯೋಚನೆ ಮಾಡಿ ಗಲಗಲಿಯಿಂದ ಏನು ಮಾಡಿದೆವ ಗಲಗಲಿಯಿಂದ ಅವ ಏನು ಮಾಡಿದ, ಬಿಜಾಪುರಕ್ಕೆ ಹೋದಂತ. ಮತ್ತು ಎಲ್ಲಿ ಸಿಗ್ತದೆ 2 ಒಪ್ಪತ್ತು ಉಣ್ಣಾಕ ಅಂತ ತಿಳ್ಕೊಂಡಂದ್ರೆ ಅವ ಅನ್ಕೊಂಡ ಜೈಲ್ನಾಗ ಸಿಗ್ತೈತೆ ಅಂದವ. ಎಲ್ಲಿವ? ಜೈಲ್ನಾಗ. ಯಾಕಂದ್ರೆ ಕಾಣತೈತಿ ಆರಾಮಾಗಿರ್ತೈತಿ, 2 ಒಪ್ಪತ್ತು ಉಣ್ಣೋದು, ಮಕ್ಕೊಂಬಿಡೋದು. ಮತ್ತು ಜೈಲಿಗೆ ಹೋಗ್ಬೇಕಂದ್ರೆ ಇಲ್ಲ ಕಳುವು ಮಾಡ್ಬೇಕು, ಹೌದ್ರೆ? ಕಳುವು ಮಾಡಬೇಕು, ಇಲ್ಲಾಂದ್ರೆ ಏನಾರ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಅವ ಏನು ಮಾಡಿದ, ವಿಜಯಪುರದಾಗ ಹೋದ. ಒಂದು ಸೈಕಲ್ ಮೋಟ್ರ್ ಇತ್ತು. ಇದನ್ನು ಕಳುವು ಮಾಡಿಬಿಟ್ರೆ ಪೊಲೀಸರು ಹಿಡ್ಕೊಂಡು ಬಿಡೋದು, ನನ್ನ ಜೈಲಿಗೆ ಹಾಕ್ತಾರೆ, ಆರಾಮಾಗಿದ್ದು ಬಿಡ್ಬೋದು ಅಂದವ. ಸೈಕಲ್ ಮೋಟ್ರ ಕಳುವು ಮಾಡಿದ, ಬಸ್ ಸ್ಟ್ಯಾಂಡ್ ತೊಗೊಂಡು ಕಳುವು ಮಾಡಿದ, ಎಲ್ಲ ತಿರುಗಾಡಿದ. ಸಾಯಂಕಾಲ 3 ಗಂಟೆ ಆಯ್ತು. ಯಾರು ನನ್ನ ಸೈಕಲ್ ಮೋಟ್ರ್ ಅಂತ ತಿಳ್ಕೊಂಡು ಯಾರು ಬರಲೇ ಇಲ್ಲರಿ, ನನ್ನ ಗಾಡಿ ಅಂತ ತಿಳ್ಕೊಂಡು ಯಾರು ಅವ ಅಂದ, ಸಣ್ಣದು ಕಳುವು ಮಾಡಿದ್ರೆ ಯಾರೂ ಬರ್ತಿದ್ದಾಗಿಲ್ಲ ಅಂದವ. ಅನ್ಕೊಂಡು ಏನು ಮಾಡಿದ, ಹುಬ್ಳಿಗೆ ಹೋದ. ಹುಬ್ಳಿಗಲ್ಲಿ ಹೋದಾಗ ಅವ ಏನು ಮಾಡಿದ, ಅಲ್ಲಿ ದೊಡ್ಡ ಗ್ಯಾರೇಜ್, ಕಾರ್ ನಿಂತ್ಕೊಂಡಿದ್ದು, ದೊಡ್ಡ ಕಾರಿನ ಗ್ಯಾರೇಜ್ ಇದ್ದು. ಆ ಗ್ಯಾರೇಜಿನ ರಸ್ತೆ ಪಕ್ಕಕ್ಕೆ ಒಂದು ಕಾರ್ ನಿಂತ್ಕೊಂಡಿತ್ತು ರೀ. ಅವ ಅಂದ, ಇದೇ ಕಾರ ಕಳುವು ಮಾಡಿಬಿಡ್ಬೇಕು. ಈ ಕಾರ್ ಕಳುವು ಮಾಡಿದ್ರಿ ಅಂದ್ರೆ ಕಾರ್ನ ಓನರ್ ಬರ್ತಾರೆ, ಬಡಿತಾರೆ, ಹೊಡಿತಾರೆ, ಜೈಲಿಗೆ ಹಾಕಿಬಿಡ್ತಾರೆ ಅಂತ ಅನ್ಕೊಂಡು ಏನು ಮಾಡಿದ, ಮೆಲ್ಲಕ್ಕೆ ಹೋದ. ಕಾರ್ ಡೋರ್ ತೆಗೆದ, ಅದರ ಚಾವಿ ಇತ್ತು, ಚಾವಿ ನೋಡಿದ, ಚಾವಿ ಇತ್ತು, ಕೂತ್ಕೊಂಡ, ಚಾವಿ ಆನ್ ಮಾಡಿದ. ಚಲೋ ಆಗಿಬಿಡಿತಾರೆ ಅದು ಕಾರ್. ಚಲೋ ಆತು, ಹೋದ್ ಹಿಂಗೆ ಹೊಂಟದ್ದ. 2 ಕಿಲೋಮೀಟ್ರ್ ಹೋತು. ಹಿಂದ ಗ್ಯಾರೇಜಿನ ಮಾಲಕ್ ಇದ್ನಲ್ರಿ, ಅವ ಓಡಿ ಬರಕತ್ತಿದ್ದ. ಇವ 2 ಕಿಲೋಮೀಟ್ರ್ ಹೋಗಲ್ಲ ನಿಂದ್ರಿಸಿದ. ಇವ ಅಂದ, ನಾನು ಬಡಿತಾರ, ನಾ ಜೈಲಿಗೆ ಹೊಕ್ಕೀನಿ, ನಾನು ಬಡಿತಾರ, ನಾ ಜೈಲಿಗೆ ಹೊಕ್ಕೀನಿ ಅಂತ ತಿಳ್ಕೊಂಡು 4 ಮಂದಿ ಗ್ಯಾರೇಜ್ನಾರು ಕರ್ಕೊಂಬಂದು ಅವ ಓಡಿ ಬಂದ ನಾವು ಡೋರ್ ತೆಗೆದ, ಹೊಡಿತಾರ ಅಂತ ತಿಳ್ಕೊಂಡು ಹಿಂಗೆ ಅಂತಿದ್ದ. ಅವ ಅಂದ, ಗ್ಯಾರೇಜಿನ ಮಾಲಕ್ ಅವ ಅಂದ, ಮೇಸ್ತ್ರಿ, ಯಪ್ಪ ಪುಣ್ಯಾತ್ಮ, 1 ತಿಂಗಳಾಗಿತ್ತು ಮರ, ಇದು ಕಾರ್ ಕೆಟ್ಟು ನಿಂತು ಚಲೋ ಆಗಿದ್ದಿಲ್ಲ ಮರಯ್ಯ, ನನಗೆ ದೇವ್ರು ಬಂದು ನೀನು ಕಾರ್ ಚಲೋ ಮಾಡಿದ ಮರಯ್ಯ ಪುಣ್ಯಾತ್ಮ, ನಿನಗೆ ಪುಣ್ಯ ಬರಲಪ್ಪ ಅಂತ ತಿಳ್ಕೊಂಡು ಅವ ಅಂದ. ಅವನೇನು ಮಾಡಿದೆ, ಕರ್ಕೊಂಬಂದು ಗ್ಯಾರೇಜ್ನ ನಾಷ್ಟ ಮಾಡಿಸಿ ಅವಾಗ 500 ರೂಪಾಯಿ ಕೊಟ್ಟು ನೋಡ್ರಿ. 500 ರೂಪಾಯಿ ಕೊಟ್ಟು ಅವ ಅಂದ, ಅವನಿಗೆ ಸೈಕಲ್ ಮೋಟ್ರಿಗೆ ಕಳುವು ಮಾಡಿದ್ರೆ ಏನಾಗಲಿಲ್ಲ, ಕಾರ್ ಕಳುವು ಮಾಡಿದ್ರೆ ಏನಾಗಲಿಲ್ಲ. ಅನ್ಕೊಂತ ಮೇಲಕ್ಕೆ ನಡ್ಕೊಂತ ಹೋದ. ಚೆನ್ನಮ್ಮನ ಸರ್ಕಲ್ ಇತ್ತು, ಸರ್ಕಲ್ ಹತ್ರ ಒಬ್ಬ ಪೊಲೀಸ್ ಇದ್ದ. ಪೊಲೀಸನ್ನ ಬಡ್ದು ಬಿಡ್ಬೇಕಂದವ. ಪೊಲೀಸನ್ನ ಬಡದ್ರಪ್ಪ ಅಂದ್ರೆ ಆಯ್ತು, ನೀನು ಜೈಲಿಗೆ ಬೀಳ್ತೀನಿ ಅಂತ ತಿಳ್ಕೊಂಡು ಅಲ್ಲಿ ಸರ್ಕಲ್ನಾಗ ಒಬ್ಬ PP ಉದ್ಕೊಂತ ಏನು ಮಾಡಿದ, ಈ ಕಡೆ ಕೈ ಮಾಡ್ಕೊಂತ ಹಿಂಗೆ ನಿಂತ್ಕೊಂಡಿದ್ದ. ಇವ ಹಿಂದಿನಿಂದ ಹೋದವನ ನಿಂತು ಹಿಂಗೆ ತಲೆಗೆ ಹೊಡೆದನ್ರಿ. ತಲೆಗೆ ಹೊಡೆದ ಬಳಿಕ ಟೊಪ್ಪಿಗೆ ಅಷ್ಟು ದೂರವಾಗಿ ಬಿತ್ತು. ಅವ ಪೊಲೀಸನ್ನ ಕತ್ತಿದ್ದ, ಟೊಪ್ಪಿಗೆ ಒಮ್ಮೆ ನೋಡವ, ಇವನೊಮ್ಮೆ ನೋಡವ, ಟೊಪ್ಪಿಗೆ ಒಮ್ಮೆ ನೋಡವ, ಇವನೊಮ್ಮೆ ನೋಡವ. ಅವ ಅಂದ ಪೊಲೀಸ, ಅಲ್ಲೋ ಮರಯ್ಯ, ನನ್ನ ಟೊಪ್ಪಿಗೆ ಕೆಬ್ಬಣ ಚೋಳಿದೆ ತಿಳ್ಕೊಂಡು ನಿನಗೆ ಹೆಂಗೆ ಗೊತ್ತಾತೋ ಮರಯ್ಯ ಅಂದ. ನನಗೆ ಟೊಪ್ಪಿಗೆ ಕೆಬ್ಬಣ ಚೋಳಿದ್ರು ನಿನಗೆ ಹೆಂಗೆ ಗೊತ್ತ, ಪ್ರಾಣ ಉಳಿಸಿದ ಮರಯ್ಯ, ದೇವ್ರು ಬಂದಂಗೆ ಅಂತ ತಿಳ್ಕೊಂಡು ಅವನು ಪೊಲೀಸ್ ಕರ್ಕೊಂಡು ಅವ ಚಾ ಕುಡಿಸಿ ಅವ 200 ರೂಪಾಯಿ ಕೊಟ್ಟನ್ರಿ. ಅವ ಅಂದ, ಪೊಲೀಸನ್ನ ಬಿಡಿದೆ, ಇನ್ನೇ ಜೈಲಿಗೆ ಹೋಗೋದಾಗಲಿಲ್ಲ, ನಡಿ ಮತ್ತೇನೈತೆ ಅಂತ ತಿಳ್ಕೊಂಡು ಊರಿಗೆ ಹೋಗ್ಬಿಡ್ಬೇಕಂತ ಬಂದನ್ರಿ. ಎಲ್ಲಿಗೆ ಬಂದ? ವಿಜಯಪುರಕ್ಕೆ ಬಂದ. ವಿಜಯಪುರಕ್ಕೆ ಬಂದು ಬಸ್ ಸ್ಟ್ಯಾಂಡಿಗೆ ಕೂತ. ಒಂದಿಷ್ಟು ಮಂದಿ ಸಿನಿಮಾಕ್ಕೆ ಹೊಂಟಿದ್ರು. ಸಿನಿಮಾಕ್ಕೆ ಹೋಗೋ ಮುಂದಲ್ಲಿ ಏನಂತ ತಿಳ್ಕೊಂಡಂದ್ರೆ ಎಲ್ಲರೂ ಹೊಂಟಿದ್ರು. ಇವನು ಸಿನಿಮಾಕಾರ ಹೋಗಿ ಬಂದ್ರೆ ಆತಂತ ತಿಳ್ಕೊಂಡು ಹಿಂಗೆ ಹೊಂಟಿದ್ರು. ಒಬ್ಬ ಹೆಣ್ಮಗಳು ತುಂಬ ಸೆರಗು ಓದ್ಕೊಂಡೇವ, ಆಕಿ ಆ ಕಡೆ ದಾರಿ ಹಿಡ್ಕೊಂಡು ಹೊಂಟಿತ್ತು ಸಿನಿಮಾಕ್ಕೆ ಹೋಗೋ ದಾರಿ, ಟಾಕೀಸ್ಗೆ ಹೋಗೋ ದಾರಿಗೆ. ಆ ಹೆಣ್ಮಗಳು ಮುಂದೆ ಹೊಂಟಿತ್ತು. ಇವ ಹಿಂದಿಂದ ಹೊಂಟಿದ್ದ. ಇವ ಅಂದ, ಈ ಹೆಣ್ಮಗಳು ಗಟ್ಟಿಗೆ ಹಿಡ್ಕೊಂಡ್ಬಿಡ್ಬೇಕನ್ನ. ಹೆಣ್ಮಗಳು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರಪ್ಪ ಅಂದ್ರೆ ಆಗರೆ ಎಷ್ಟು ಮಂದಿ ಐತೆ, ಬಡಿತಾರೆ, ನಾವು ಜೈಲಿಗೆ ಹೋಗ್ಬೇಕು. ಹಿಂಗೆ ಹಿಂದೊಂದು ಹೊಂಟಿತ್ತು, ತುಂಬ ಸೆರಗು ಓದ್ಕೊಂಡು ಆ ಹೆಣ್ಮಗು ಮುಂದೆ ಹೊಂಟಿತ್ತು. ಗಟ್ಟಿಯಾಗಿ ಹಿಂಗೆ ಬಂದು ಹಿಡ್ಕೊಂಡು
ಆ ಹೆಣ್ಮಗಳು ಹಿಂಗೆ ಒಳ್ಳೆ ನೋಡಿ ಆ ಹೆಣ್ಮಗಳು ನಿನ್ನ ಬಾಯಾಗ ತೊಂಗೂರು ರೊಟ್ಟಿ ಮುರಿದು ಇಡ್ಲಿ ನೀನು ಹುಡುಕಾಡಿ ಸಾಕಾತು, ನಡಿ ಮನೆಗೆ ಹೋಗೋಣ ಅಂತ ತಿಳ್ಕೊಂಡು ಹೆಣ್ಮಗಳನ್ನ ಕತ್ತಿದ್ಲು ರೀ. ಅವನು ಹೇಳಿ ತೆಗಿದ್ಲ್ರಿ. ನೀನು ಬಸ್ ಸ್ಟ್ಯಾಂಡು, ದೇವಸ್ಥಾನ ಎಲ್ಲ ಹುಡುಕ್ಯಾಡಿ ಸಾಕಾತು, ನಡಿ ಮನೆಗೆ ಹೋಗೋಣ, ನೀ ದುಡಿಯೋದು ಬೇಡ, ದುಃಖ ಬಡಿಯೋದು ಬೇಡ, ಆರಾಮಾಗಿ ಹುಂಡು ಮಕ್ಕೋ ಮನ್ಯಾಗ. ಮತ್ತು ಹಿಂಗೆ ಮಾಡಿರಪ್ಪ ಮರ ನೀವು. ಪ್ರಾರಬ್ಧ ಅಂತ ಕರೀತಾರೆ ಶರಣರ. ಪ್ರಾರಬ್ಧಕ್ಕನುಸಾರವಾಗಿ ಸಿದ್ಧಾರೂಢರು ಹೇಳ್ತಾರ, ಉಜ್ಜಣ್ಣ ಭೀಮಣ್ಣವ್ರಿಗೆ ಹೇಳ್ತಾರ, ನಾನೊಬ್ಬ ಪುರುಷ ರೂಪದೊಳಗೆ ಪ್ರಾರಬ್ಧ ಕರ್ಮವನ್ನು ಇಟ್ಟುಕೊಂಡು ಬಂದಿನಪ್ಪ, ಆ ಪ್ರಾರಬ್ಧದ ನನ್ನ ಮುಗಿಯುವ ತನಕ ಹೀಗೆ ನಡೀತದಪ್ಪ ಅಂತ ತಿಳ್ಕೊಂಡಾಗ ಅದು ಸುಟ್ಟು ಅದ ಬಳಿಕ ಉಜ್ಜಣ್ಣ ಭೀಮಣ್ಣವರು ತೆಗಿತಾರ. ತೆಗೆದ ಬಳಿಕ ಸಿದ್ಧಾರೂಢರು ಭೀಮಣ್ಣವರ ತೊಡಿ ಮ್ಯಾಲೆ ಹಿಂಗೆ ಮಲ್ಕೊಂತಾರೆ. ಮಲ್ಕೊಂಡು ಬಳಿಕ ಯಪ್ಪ ತಲೆ ಭಾಳ ಇದಾಗಕತ್ತೈತೇನೋ ಅಂತ ತಿಳ್ಕೊಂಡಂತಾರೆ. ಏನಾಗಂಗಿಲ್ಲಪ್ಪ, ನಾ ಆರಾಮದೀನಿ ಅಂತ ತಿಳ್ಕೊಂಡಂತಾರ. ನಾ ಆರಾಮದೀನಿ ಅಂತ ತಿಳ್ಕೊಂಡಂತಾರ. ಯಾರು ಬೆಂಕಿಯನ್ನು ಇಟ್ಟ ಬರದಾರಲ್ಲ ಅವರು ಏನಂತ ತಿಳ್ಕೊಂಡ್ರೆ ಶಾಪವನ್ನು ಹಾಕಲಿಲ್ಲ, ಹಾಕಿದ್ರೆ ಸಾಯ್ತಿದ್ರು ಕರೆ. ಆದ್ರೆ ಇವನೊಬ್ಬ ಮಹಾತ್ಮದಾನ, ಇವನ ತಲೆ ಮ್ಯಾಗ ಬೆಂಕಿ ಇಟ್ಟನ ಅಂತ ತಿಳ್ಕೊಂಡ ಬಳಿಕ ಶರಣರ ನೆನಪಿಟ್ಕೋರಿ, ಸಿದ್ಧಾರೂಢರು ಅಂತ ತಿಳ್ಕೊಂಡ್ರೆ ಬೇರೆ ಯಾರಲ್ಲ, ಶಿವನ ಪರಾವತಾರಿ ಸದ್ಗುರು ಸಿದ್ಧಾರೂಢರು ಅಂತ ತಿಳ್ಕೊಂಡು ಹೇಳುತ್ತಾರಿ. ಸುಮ್ಮನೆ ಬಿಡಲಿಲ್ಲ. ಸದ್ಗುರು ಸಿದ್ಧಾರೂಢರ ಮೇಲೆ ಯಾರು ಬೆಂಕಿಯನ್ನು ಇಟ್ಟವನು ಏನಂತ ತಿಳ್ಕೊಂಡ್ರೆ 3 ತಿಂಗಳದಾಗ ರೋಗಕ್ಕೆ ತುತ್ತಾಗಿ ಸತ್ತು ಹೋದ. 3 ತಿಂಗಳು ಸುಮ್ಮನೆ ಬಿಡ್ತಾರಂತ ತಿಳ್ಕೊಂಡ್ರೇನು? ಅದಕ್ಕೆ ಉರಿಯುವ ಕೊಳ್ಳೆಯನ್ನು ತೆಗೆದುಕೊಂಡು ಮಂಡೆಯ ಸಿಕ್ಕು ಬಿಡಿಸುವಂತೆ, ಹಾವಿನ ಎಡೆಯನ್ನು ತೆಗೆದುಕೊಂಡು ಕೆನ್ನೆಯ ತುರಿಸುವಂತೆ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲೆದು ಉಯ್ಯಾಲೆ ಆಡುವಂತೆ ಶರಣರೊಡನೆ ಸರಸವಾಡಿದರೆ ಅದು ವಿರಸ. ಶರಣರದ ಸರಸವಾಡಿದರೆ ಸುಣ್ಣದ ಕಲ್ಲನ್ನ ಮಡಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಅಂತ ತಿಳ್ಕೊಂಡಂತಾರ. ಶರಣರ ಸುಣ್ಣದ ಕಲ್ಲನ್ನು ಮಡುವನ್ನು ಕಟ್ಟಿಕೊಂಡು ಮಡಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಅಂತ ತಿಳ್ಕೊಂಡಂತಾರ. ಅದಕ್ಕೆ ಮಹಾತ್ಮರಿಗೆ ನಿಂದೆಯನ್ನು ಮಾಡಿ ಮನೆಗೆ ಹೋಗಬಾರದು ಅಂತ ತಿಳ್ಕೊಂಡಂತಾರ. ಮಹಾತ್ಮರಿಗೆ ನಿಂದೆ ಮಾಡಿ ಹೋದಿವಿ ಅಂತ ತಿಳ್ಕೊಂಡ್ರ ನಮ್ಮ ವಂಶ ನಿರ್ವಂಶ ಅಷ್ಟೇ ಅಲ್ಲ, ನಮಗ ಏನಂತ ತಿಳ್ಕೊಂಡ್ರ ಸತತವಾಗಿ ನಮ್ಮ ಬಂಧು ಬಳಗ ಏನೈತೆ, ನಮ್ಮ ಸಂಬಂಧಿಕ ರಕ್ತ ಸಂಶದವರದಲ್ಲ, ಅವ್ರು ಎಂದೂ ಕೂಡ ಉದ್ಧಾರವಾಗುವುದಿಲ್ಲ. ಇದು ಶರಣರ ಶಾಪ ಅಂತ ತಿಳ್ಕೋರಿ ನೀವೆಲ್ಲ. ಯಾಕಂತ ತಿಳ್ಕೊಂಡ ಸದ್ಗುರು ಸಿದ್ಧಾರೂಢ ಪರಶಿವನ ಮೂರ್ತಿ, ಅವನಿಗೆ ನೋವಾಗಿದೆ ಅಂತ ತಿಳ್ಕೊಂಡ ಬಳಿಕ, ಅವನಿಗೆ ದುಃಖವಾಗಿದೆ ಅಂದ ಬಳಿಕ ಆ ಪರಮಾತ್ಮನಿಗೆ ನೋವಾಗಿರಕ್ಕಿಲ್ಲೇನು? ಶರಣರ ಆ ಪರಮಾತ್ಮನಿಗೆ ದುಃಖ ಆಗಿರಕ್ಕಿಲ್ಲೇನು? ನನ್ನ ಮಗನ ನಾ ಭೂಮಿ ಒಳಗೆ ಕಳಿಸಿದ್ದೀನಿ, ಸಿದ್ಧಾರೂಢ ರೂಪದೊಳಗೆ ನಾನು ಹೋಗೀನಿ, ನನಗೊಂದಿಷ್ಟು ನೋವು ಮಾಡಿದಾರಂದ ಬಳಿಕ ಅವ್ರು ಈ ಭೂಮಿ ಮೇಲೆ ಇರಬಾರ್ದಂತ ತಿಳ್ಕೊಂಡು ಏನು ಮಾಡುತ್ತಾನ, 3 ತಿಂಗಳು ಅನ್ನುವುದರೊಳಗಾಗಿ ಅವನ ಸತ್ತು ಹೋದ. ಅಷ್ಟೇ ಅಲ್ಲ, ಅವ್ರ ಮನೆಯಾಗ ಯಾರು ಅದಾರಿವ ಅವರಷ್ಟರೂ ಕೂಡ ಸತ್ರು. ವಂಶವೇ ನಿರ್ವಂಶವಾಯಿತಂತ, ವಂಶವೇ ನಿರ್ವಂಶವಾಯಿತು ಅಂತ ತಿಳ್ಕೊಂಡು ಹೇಳುತ್ತಾರೆ. ವಂಶ ನಿರ್ವಂಶ ಆತಂತ ನೋಡಿ ಹೆಂಗಿರ್ಬೇಕು. ಅದಕ್ಕೆ ಮಹಾತ್ಮರನ್ನ ತಡಬಾರ್ದಂತ, ಶರಣರ ತಡಿವಿ ಮನೆಗೆ ಹೋಗಬಾರ್ದಂತ, ಅವ್ರ ಜೊತೆಗೆ ಎಂದೂ ಕೂಡ ಜಗಳ ಮಾಡಕ್ಕೆ ಹೋದಿ ಅಂತ ತಿಳ್ಕೊಂಡು ಒಳ್ಳೆಯದನ್ನ ಜಗಳ ಮಾಡ್ರಿ, ಆದರೆ ಕೆಟ್ಟದ್ದನ್ನು ಎಂದೂ ಕೂಡ ಜಗಳ ಮಾಡಕ್ಕೆ ಹೋಗಬಾರ್ದಂತ. ನಿಮಗೆ ಬೇಕಾಗಿದ್ದನ್ನು ತೆಗೆದುಕೊಳ್ಳಬೇಕು ವಿನಃ ಅವ್ರ ಜೊತೆಗೆ ಎಂದೂ ಕೂಡ ಜಗಳ ಮಾಡಿ ಮನೆಗೆ ಹೋದ್ರಿ ನಮ್ಮ ವಂಶ ನಿರ್ವಂಶವಾಗ್ತದ ಅಂತ ತಿಳ್ಕೊಡಂತಾರೆ. ಹಾಡ್ತಾರೆ ಕೇಳಿ. ಕಲಾವಿದರಿಗೆ ಏನಂತ ತಿಳ್ಕೊಳೋ ಚಪ್ಪಾಳೆ ಒಂದು ಕಾಣಿಕೆ, ಅದು ಬಹಳ ಖುಷಿ ಕೊಡ್ತದೆ. ನೀವು ಏನಂತ ತಿಳ್ಕೊಂಡ್ರೆ ಕೊಟ್ಟಂಗಿಲ್ಲ, ಮಾತ್ರ ಹುಮ್ಮಸ್ಸಿನಿಂದ ಹಾಡ್ತಿರ್ತಾರೆ ಗವಾಯಿಗಳು, ಬಹಳ ಹುಮ್ಮಸ್ಸಿನಿಂದ ಹಾಡ್ತಿರ್ತಾರೆ. ಯಾಕಂತ ತಿಳ್ಕೊಂಡ್ರೆ ನಾವು ಒಂದೂರಿಗೆ ನಾವು ಗವಾಯಿಗಳು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಪುರಾಣಕ್ಕೆ ಹಿಂಗೆ ನಡೀತಿತ್ತು. ನಡೆದಾಗ ಒಂದು ತಿಂಗಳಂಗಟ್ಲೆ ಪುರಾಣ, ಆ ತಿಂಗಳಂಗಟ್ಲೆ ಪುರಾಣ ಇದ್ದಾಗ ಏನಂತ ತಿಳ್ಕೊಂಡ್ರೆ ಒಬ್ಬ ಸದ್ಭಕ್ತರ ಮನೆಗೆ ಪ್ರಸಾದಕ್ಕೆ ಕರ್ಕೊಂಡು ಹೋದ್ರು. ನೀವೆಲ್ಲರೂ ಕೂಡ ಭಾಳ ಭಕ್ತಿಯಿಂದ ಕರ್ಕೊಂಡು ಹೋಗ್ತೀರಿ, ಭಾಳ ಚಂದ ಪ್ರಸಾದವನ್ನು ಉಣಿಸ್ತೀರಿ. ನನಗೆ ಭಾಳ ಖುಷಿ ಅನ್ನಿಸ್ತದೆ. ಯಾಕಂತ ತಿಳ್ಕೊಂಡ್ರೆ ಇದು ಪುರಾಣ ಇನ್ನೂ 11 ದಿನ ಉಳಿತಿಲ್ಲಪ್ಪ, ಇನ್ನೊಂದು 10 ದಿನ ಮುಂದಕ್ಕೆ ಯಾಕೆ ಹೋಗ್ಬಾರ್ದು ಅನಿಸೈತೆ. ಹಾಟ ಚಂದ ಪ್ರಸಾದ, ತುಪ್ಪದ ಕೈ ತೊಳ್ಯಾಕೈತೆ. ನಮ್ಮ ಗವಾಯಿಗಳು ಎಲ್ಲರೂ ಕೂಡ ಅವರೆಲ್ಲರೂ ಭಾಳ ಚಂದ. ಏನು ರೀ ಪ್ರಸಾದ, ಗಲಗಲಿ ಪ್ರಸಾದ ಅಂತೂ ಮರೆಯೋಕ್ಕಾಗಂಗಿಲ್ಲ. ಮತ್ತು ಬಾಸುಂದಿ ಫೇಮಸ್ಸು, ಗಲಗಲಿ ಪೇಡ ಫೇಮಸ್ ಐತಿ. ಅದಕ್ಕೆ ತಾವೆಲ್ಲರೂ ಏನಂತ ಹಿಂಗತಿ ಪ್ರಸಾದಕ್ಕೆ ಹೋಗಿದ್ವಿ. ಹೋದಾಗ ಅಲ್ಲಿ ಏನಂತ ತಿಳ್ಕೊಂಡ್ರೆ ಆ ವರ್ಷ ಅದು ಏನಂತ ತಿಳ್ಕೊಂಡು ನಾವು ಪುರಾಣಕ್ಕೆ ಹೋದಾಗ ಉಳ್ಳಾಗಡ್ಡಿ ರೇಟ್ 150 ರೂಪಾಯಿ ಕೆಜಿ ಆಗಿತ್ತು. ಅವಾಗ
150 ರೂಪಾಯಿ ಕೆ ಜಿ ಆಗಿತ್ತು. ನಾವು ಅವ್ರ ಮನೆ ಹಂಗೆ ಪ್ರಸಾದಕ್ಕೆ ಹೋದ್ವಿ. ಅವ್ರ ಮನೆ ಮುಂದೆ ಉಳ್ಳಾಗಡ್ಡೆ ಅರಿವಿದ್ರಿ. ಉಳ್ಳಾಗಡ್ಡೆ ಅರಿವಿದ್ರು. ನಾವಂದ್ವಿ ಉಳ್ಳಾಗಡ್ಡೆ ಮೇಲೆ ಅಷ್ಟು ದಾರಿ ಇದ್ದಿದ್ದಿಲ್ಲ ಅವ್ರು ಹೊಳಗೆ ಹೋಗೋಕ್ಕೆ. ನಾವಂದ್ವಿ ಉಳ್ಳಾಗಡ್ಡೆಗಾಯ್ಸಿ ಹೊಂಟಿದ್ವಿ. ಮುತ್ತಾರ ಅಲ್ಲಾಶ್ ಹೋಗ್ಬೇಡ್ರಿ ಅಂದ್ರೆ ಹಿಂಗಾಶ್ ಕರ್ಕೊಂಬಂದ್ರಿ. ಮತ್ತೆ ಎತ್ತಲ್ದಾಗಾಶ್ ಕರ್ಕೊಂಬಂದು ನಮ್ಮ ಪ್ರಸಾದ ಮಾಡಿಸಿ. ನಾನಂದೆ ದೊಡ್ಡ ಸಾವ್ಕಾರ ಮನೆ ಭಾಳ ಚಲೋ ಅದಾರ, ಹಂಗಿದ್ರು ಚಲೋ ಕಾಣಿಕೆ ಕೊಡ್ತಾರೆ. ಏನು 150 ರೂಪಾಯಿ ಕೆ ಜಿ ಉಳ್ಳಾಗಡ್ಡೆ ಅದಾವ, ನನಗೇನು ಭಾಳ ಬೇಡಪ್ಪ, ಒಂದು 5 ಕೆ ಜಿ ಕೊಟ್ಟರೆ ಸಾಕಂತಿದ್ನ. ಹಿಂಗೆ ಅನ್ಕೊಂಡು ನಾವು ಮನುಷ್ಯನಾಗ ಅಂತಿದ್ರು. ಗವಾಯಿಗಳು ನನಗೊಂದು 2 ಕೆ ಜಿ, ತವಲಾಜಿ ಅವನು 2 ಕೆ ಜಿ, ನನಗೆ ಸಿಕ್ಕರೆ ಸಾಕಪ್ಪ ಮರ, 150 ರೂಪಾಯಿ ಕೆ ಜಿ ಅದು ಇಷ್ಟು ಕೊಟ್ಟರೆ ಸಾಕು, ಮತ್ತು ಯಾಗಾದರೂ ಕೊಡ್ತಾರ ಅಂತ ತಿಳ್ಕೊಂಡು ಮನುಷ್ಯನಾಗ ಅನ್ಕೊಂಡು ಪ್ರಸಾದ ಮಾಡಿ ಅವ್ರು ಇಷ್ಟೆಲ್ಲ ಉಳ್ಳಾಗಡ್ಡೆ ರೇಟ್ ಚಲೋ ಐತೆ ಮತ್ತು ಸಾವ್ಕಾರನ ಕಾಣಿಕೆನೂ ಚಲೋ ಕೊಡ್ತಾನಂತ ತಿಳ್ಕೊಂಡು ಏನಂತ ತಿಳ್ಕೊಂಡಂದ್ರು. ಅವ ಪ್ರಸಾದ ಮಾಡಿಕೆ ಕಾಣಿಕೆ ಕೊಟ್ಟ ಬಳಿಕ ನಾವು ಏನಂತ ತಿಳ್ಕೊಂಡು ಅಲ್ಲಿ ಕಾಣಿಕೆ ನೋಡಂಗಿಲ್ಲ ಅವ್ರು. ಅಲ್ಲಿ ನೋಡಾರ್ದ ರೂಮಿಗೆ ಬಂದು ನಾವು ಕಾಣಿಕೆ ನೋಡಕತ್ತಿದ್ವಿ. ನೋಡಿದ ಬಳಿಕ ನಾವು ಯಾಗಾರ ಚಲೋ ಉಳ್ಳಾಗಡ್ಡೆ ರೇಟ್ ಚಲೋ ಆಗಿರ್ತೈತೆ, ಚಲೋ ಕಾಣಿಕೆ ಕೊಟ್ಟಿರ್ತಾನೆ ಅಂತ ತಿಳ್ಕೊಂಡು ಹಿಂಗೆ ಬಕ್ಕಣದ ಕೈ ಹಾಕಿ ನೋಡ್ತೀವಿ. 5 ರೂಪಾಯಿ ಇತ್ತು ಅದು. ನಾನು ಏನೋ ಮಿಸ್ ಆಗಿ ಗವಾಯಿಗಳ ನಮ್ಮ ಕಾಣಿಕೆ ನಿನಗೆ ಬಂದಿರಬೇಕು, ನಿನ್ನ ಕಾಣಿಕೆ ನನಗೆ ಬಂದಿರ್ಬೇಕು ನೋಡೋ ಮರ ಅಂತಂದೆ. ಗವಾಯಿಗಳು ಹಿಂಗೆ ತೆಗೆದು ನೋಡ್ತಾರೆ 2 ರೂಪಾಯಿ ಇತ್ತು ಅವ್ರಿಗೆ. ಅವರು 2 ರೂಪಾಯಿ ಇತ್ತು. ಮತ್ತು ತವಲಾಜಿಗೆ ಏನೋ ಮಿಸ್ ಆಗಿ ಅವ್ರಿಗೆ ಬಂದೈತೆ ನೋಡೋದು, ಅವ್ಗೂ 2 ರೂಪಾಯಿ ಇತ್ತು ರೀ. ನಾವು ಹೆಂಗೆ ಮಾಡ್ಬೇಕು ಏನಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡಿದೆ, ಶಿವ ಪರಮಾತ್ಮ ಮಲ್ಲಯ್ಯ ಹೆಂಗಾರ ಮಾಡಪ್ಪ, ನೀನ ಕಾಪಾಡು ನಮ್ಮನ್ನು ಅಂತ ತಿಳ್ಕೊಂಡು ಹಂಗೆ ಅನ್ನೋದ್ರಾಗ ಏನಾಯ್ತು ರೀ, 2-3 ದಿನದಾಗ 150 ರೂಪಾಯಿ ಕೆ ಜಿ ಇದ್ದದ್ದು ಉಳ್ಳಾಗಡ್ಡಿ ಒಮ್ಮಿಗೆ 10 ರೂಪಾಯಿ ಕೆ ಜಿ ಆತರದ. 10 ರೂಪಾಯಿ ಕೆ ಜಿ ಆಯ್ತು. 1-8 ದಿನ ಬಿಟ್ಟಿಂದ ಅದ ಸೌಕರ್ಯ ಪ್ರಸಾದಕ್ಕೆ ಕರೆದು ಮತ್ತೆ ಬರ್ರಿ ಮುತ್ಯಾರ ಪ್ರಸಾದಕ್ಕೆ ಅಂತ ತಿಳ್ಕೊಂಡಂದು ಮತ್ತೆ ಹೋದ ಬಳಿಕ ಮತ್ತು ನಾವೇನು ಮತ್ತೆ ಉಳ್ಳಾಗಡ್ಡಿ ಮುಂದೆ ಅರಿವಿದ್ದವ ಅದ್ರ ಮೇಲೆ ಮತ್ತೆ ಹೋಗ್ಬೇಡ ಅಂತ ತಿಳ್ಕೊಂಡಿದ್ನಲ್ಲ. ಹಿಂಗಾಗಿ ಹೊಂಟಿದ್ವಿ. ಮುತ್ಯಾರ ಹಂಗೆ ಹೋಗ್ಬೇಡ್ರಿ, ನೀವು ಸ್ವಲ್ಪ ಉಳ್ಳಾಗಡ್ಡಿ ಮೇಲೆ ಬರ್ರಿ, ನಿಮ್ಮ ಪಾದ ಅದ್ರ ಮೇಲೆ ಬೀಳಿ ಅಂದವ. ಅವಾಗ ಅನ್ಲಿಲ್ಲ, ನಿಮ್ಮ ಪಾದ ಅದ್ರ ಮೇಲೆ ಬೀಳಿ ಅಂದ. ಆಯ್ತಪ್ಪ ಅಂತ ತಿಳ್ಕೊಂಡು ಹೋದ ಬಳಿಕ ಒಳಗೆ ಹೋದ್ವಿ. ಪ್ರಸಾದ ಮಾಡಿ ಗವಾಯಿಗಳು ನಾವು ಮಾತಾಡ್ಕೊಂಡು ಮತ್ತೇನಪ್ಪ 5 ರೂಪಾಯಿ ಬರ್ತೈತಿ ಅಂದೇವು. 5 ರೂಪಾಯಿ ಬರ್ತೈತ್ರಿ ಕಾಣಿಕೆ, ಮತ್ತೆ ಯಾಕೆ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡಿ ಪ್ರಸಾದ ಮಾಡಿ ಗಪ್ಪನ ಹಿಡ್ಕೊಂಡು ರೂಮ್ನಾಗ ಬಂದು ನೋಡಪ್ಪ ನಿಮ್ದು 5 ರೂಪಾಯಿ ಐತೆ ಅಂತ ತಿಳ್ಕೊಂಡು ನಿಮ್ಗೆ ನೋಡ್ತೀವ್ರಿಪ್ಪ. 500 ರೂಪಾಯಿ ನೋಟು ಬಂದಿತ್ತು ರೀ. 500 ರೂಪಾಯಿ ನೋಟು ಬಂದಿತ್ತು ನೋಡ್ರಿ ಗವಾಯಿಗಳು, ನಿಮಗೆ ಹೆಂಗೆ ಅಂತ ತಿಳ್ಕೊಂಡು 200 ರೂಪಾಯಿ, ಅವ್ರಿಗೆ 200 ರೂಪಾಯಿ ಬಂದಿತ್ತು. ನಾನಂದೆ ಶಿವ ಮಲ್ಲಯ್ಯ ಸಾಕಪ್ಪ 150 ರೂಪಾಯಿ ಕೆ ಜಿ ಉಳ್ಳಾಗಡ್ಡಿ ಮಾಡಿಬಿಡು, 10 ರೂಪಾಯಿ ಕೆ ಜಿ ಮಾಡಿಬಿಡು ಸಾಕು, ಯಾಕಂದ್ರೆ 500 ರೂಪಾಯಿ ಬರ್ತೈತಿ ನಾನು. ಆದ್ರೆ ಭಕ್ತಿಯಿಂದ ಎಲ್ಲರೂ ಉಣಿಸಿ ಅದರ ಜೊತೆಗೆ ಭಕ್ತಿಯಿಂದ ಕಾಣಿಕೆಯನ್ನು ಕೊಟ್ಟು ನಮಗೆಲ್ಲರೂ ಬಹಳ ಚೆಂದಾಗಿ ನೋಡುವಂಥ ಗ್ರಾಮ ಅದು ಯಾವುದಾದ್ರೂ ಇದ್ದರೆ ಅದು ಬಾಗಲಕೋಟೆ ಜಿಲ್ಲೆ ಒಳಗೆ ಬಿಳಿಗಿ ತಾಲೂಕು ಗಲಗಲಿ ಗ್ರಾಮ ಅಂತ ತಿಳ್ಕೊಂಡು ನಾನು ಸಂತೋಷದಿಂದ ಹೇಳ್ತಾ ಇದ್ದೇನೆ. ಹಾಗಾಗಿ ಬಹಳ ಭಕ್ತಿಯಿಂದ ತಾವೆಲ್ಲರೂ ಕೂಡ ಭಕ್ತಿಯಿಂದ ಕಲಾ ಕಾಣಿಕೆಯನ್ನು ಅರ್ಪಿಸಿದಿರಿ. ತಮಗೆಲ್ಲರಿಗೂ ಕೂಡ ಗುರುಕುಮಾರೇಶ್ವರರ ಶ್ರೀಗಿರಿ ಮಲ್ಲಿನಾಥನ ಕೃಪೆ ಇರಲಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡುತ್ತಾ ಈಗ ಶರಣರ ಅವರೊಂದು ಹಾಡು ಹಾಡಿದರು. ಅದ್ರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡಿ ಮುಂದಕ್ಕೆ ಹೋಗ್ತೀನಿ. ಬಹಳ ಚಂದ ಹಾಡಿದ್ರು ಅವ್ರು. ಏನಂತ ಹಾಡಿದ್ರು ಇವ? ಹೆಣ್ಣಾಗಿ ಹುಟ್ಟಿದಿ ಮನೆಯಾಗ ಗರತಿಯಾಗಿ ಬಾಳು ಅಂತ ತಿಳ್ಕೊಂಡು ಒಳ್ಳೆಯ ಹಾಡು ನೋಡೋದು. ಎಷ್ಟು ಚಂದ ಹೇಳ್ತಾರೆ ಅವರು. ಆ ಒಂದು ಮುತ್ತಿನ 5 ಮುತ್ತಿನ ಮಾತುಗಳನ್ನು ಹೇಳ್ಕೊಂಡು ಬರ್ತಾರೆ ಇವ. ತಾಯಂದರಿಗೆ ಹೇಳಿರ್ತಕ್ಕಂಥ ಮಾತು ಏನಂತ ತಿಳ್ಕೊಂಡಂದ್ರೆ, ನೀವು ಮದುವೆಯನ್ನು ಆದ ಬಳಿಕ ನೀನು ಮುತ್ತೈದೆ ನೀನು ಮುತ್ತೈದೆಯಾಗಿ ಹೊಂಟಿದಿ ಗಂಡನ ಮನೆಗೆ ಹೋಗುವಂಥ ಸಮಯ. ಗಂಡನ ಮನೆಗೆ ಹೋಗಬೇಕಾದ್ರೆ ಎಲ್ಲರನ್ನ ಬಿಟ್ಟು, ಬಂಧು ಬಾಂಧವರನ್ನ ಬಿಟ್ಟು, ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿಗಳನ್ನು ಎಲ್ಲರನ್ನ ಬಿಟ್ಟು ನೀವೇನು ಮಾಡ್ತೀರಿ? ಆ ಮನೆಯನ್ನು ಬಿಟ್ಟು ಹೊರಡುತ್ತೀರಿ. ನಿಮಗೆಷ್ಟು ಮನೆ ರೀ? ನಿಮಗೆಷ್ಟು ಮನೆ ರೀ? ಮಾತಾಡ್ರಿವ. ಮತ್ತು ಒಂದು ಮನೆ ಬಿಟ್ಟು ಒಂದು ಮನೆಗೆ ಬಂದಿರಿ. ಮತ್ತು ಹ್ಞೂ ಅಂದರೆ 2 ಮನೆ ನಿಮಗೆ, ನಮಗೆ 1 ಮನೆ, ಹುಟ್ಟಿದ ಮನೆ ಅಲ್ಲೇ ಸತ್ರ ಅದ ಮನೆ. ನಿಮಗೆ 2 ಮನೆ ನೋಡಿ ದೇವ್ರು ಎಂಥದ್ದು ಕೊಟ್ಟ. ನೀವು 2 ಮನೆ ಅಲ್ಲ, 2 ಮನೆ ಮುಂದೆ ಹೋಗಿದ್ರೆ 4 ಮನೆ ಮಾಡ್ತಾರೆ ಬಿಡ್ರಿ ಅದ ಮೇಲೆ. ಹಂಗೆ 5 ಮುತ್ತೈದೆಯಾಗಿ ಹೋಗ್ತಾ ಇದೆಯಾ? 5 ಮುತ್ತೈದೆಯಾಗಿ ಏನಂತ? ನಾದ ವೇದಗಳನ್ನು ಕೇಳುವ ಕಿವಿಯ ಓಲೆ ಒಂದು ಮುತ್ತು. ಶರಣರ ನೀವೆಲ್ಲರೂ ಕೂಡ ತಾಯಿಂದ ನಿಮಗೊಂದು ಮಾತು ಹೇಳುತ್ತೀನಿ. ಏನಂತ ಅಂತ ತಿಳ್ಕೊಂಡಂದ್ರೆ, ಈ ಕಿವಿ ಒಳಗೆ ನಿಮಗೆ ಮದುವೆ ಸಮಯದಾಗ ಒಂದು ಮಾತನ್ನು ಮಾತಾಡ್ತಾರೆ. ಏನಂತ? ಎಷ್ಟೇ ಬಡವರಿದ್ದರೂ ಕೂಡ ಗಂಡನ ಮನೆಯವರು ಆ ಹೆಣ್ಮಗಳಿಗೆ ಒಂದು ಬಂಗಾರ ಸಮಾನ ಹಾಕ್ತಾರೆ. ಏನ್ರಿ ಕಿವಿ ಒಳಗೆ ಹಾಕ್ತಾರೆ. ಅದಕ್ಕೇನು ಅಂತೀರಿ ನೀವು?
ನಮ್ಮ ಕಡೆ ಬುಗುಡಿ ಕಡ್ಡಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ರೀ? ಒಟ್ಟು ಬಂಗಾರ ಸಾಮಾನು ಹಾಕ್ತಾರೆ, ಕಿವಿ ಒಳಗೆ ಹಾಕ್ತಾರೆ ಶರಣರು. ನೀವೆಲ್ಲರೂ ಬಂಗಾರ ಸಾಮಾನು ಕಿವಿ ಒಳಗೆ ಹಾಕ್ಕೊಂಡಿರಿ ಹೌದಲ್ರಿ? ಕಬ್ಬಿಣ ಹಾಕ್ಕೋಬೇಕಾಯ್ತಿಲ್ಲ, ಯಾಕೆ ಹಾಕ್ಕೊಂಡಿಲ್ಲರಿ? ಹಿತ್ತಳೆ ಹಾಕ್ಕೋಬೇಕಾಗಿತ್ತು, ಕಬ್ಬಿಣ ಹಾಕ್ಕೋಬೇಕಾಗಿತ್ತು, ತಾಮ್ರ ಹಾಕ್ಕೋಬೇಕಾಗಿತ್ತು. ನಾ ಹೇಳೋ ಮಾತು ಲಕ್ಷ ಕೊಟ್ಟು ಕೇಳ್ರಿ. ನಿಮಗೆ ಬಂಗಾರವನ್ನು ಮಾತ್ರ ಕಿವಿ ಒಳಗೆ ಯಾಕೆ ಹಾಕ್ತಾರೆ? ನಾದ ವೇದಗಳನ್ನು ಕೇಳುವಂಥ ಕಿವಿಯ ಓಲೆ ಬಂಗಾರವನ್ನು ಅಲ್ಲಿ ಹಾಕ್ತಾರೆ. ಶರಣರ ನೀವು ಏನಂತ ತಿಳ್ಕೊಂಡು ಅಂದ್ರೆ ಯಾವಾಗಲೂ ಕೂಡ ನಿಮ್ಮ ಕಿವಿ ಒಳಗ ಎಂಥ ಮಾತುಗಳನ್ನು ಕೇಳಬೇಕಂತ ತಿಳ್ಕೊಂಡ್ರೆ ಬಂಗಾರದಂಥ ಮಾತನ್ನು ಕೇಳು ಎನ್ನುವುದಕ್ಕಾಗಿ ಬಂಗಾರದ ಓಲೆಗಳು. ನಮ್ಮ ಮಂದಿ ಏನು ಮಾಡ್ತೈತಿ, ಬಂಗಾರ ಕಿವಿ ಹಾಕ್ಕೊಂಡ್ರು ಕಬ್ಬಿಣದ ಮಾತು ಕೇಳ್ತೈತಿ. ಕಬ್ಬಿಣದ ಮಾತು, ಹಿತ್ತಾಳೆ ಮಾತು. ಕಬ್ಬಿಣದ ಮಾತು ಗೊತ್ತಾಕೈತಿಲ್ಲ, ಚಾಡಿ ಮಾತು. ಚಾಡಿ ಮಾತು ಕಬ್ಬಿಣ ಮಾತು ಇದ್ದಂಗೆ ಒಂದಿದ್ದು ಎರಡು ಮಾಡ್ತೈತಿ ಅದು ಬೆಳಕರಿದ್ರಾಗ. ಯಾವಾಗಲೂ ಕೂಡ ಬಂಗಾರದಂಥ ಮಾತನ್ನು ಕೇಳು ಎನ್ನುವುದಕ್ಕಾಗಿ ಕಿವಿಯ ಓಲೆ ಎನ್ನುವಂಥದ್ದು ಒಂದು ಮುತ್ತು. ನೀನು ಯಾವಾಗಲೂ ಕೂಡ ನೀನು ನಡೆದುಕೊಂಡು ಹೋಗುವಂಥ ದಾರಿ ಒಳಗೆ ತಲೆ ತಗ್ಗಿಸಿ ನಡೆದುಕೊಂಡು ಹೋಗು ಎನ್ನುವುದಕ್ಕಾಗಿ ಕಾಲುಂಗುರ ಎನ್ನುವಂಥ ಒಂದು ಮುತ್ತು. ಕಾಲುಂಗುರ ಎನ್ನುವಂಥ ಒಂದು ಮುತ್ತು. ನಿನ್ನ ಬದುಕು ಹಚ್ಚ ಹಸರಾಗಲಿ ಎನ್ನುವುದಕ್ಕಾಗಿ ಹಸಿರು ಬಳೆ ಎನ್ನುವುದು ಒಂದು ಮುತ್ತು. ಹಸಿರು ಬಳೆ ಎನ್ನುವುದು ಒಂದು ಮುತ್ತು. ಮತ್ತು ಮೂಗುತಿ ಐತಿ. ಆ ಮೂಗುತಿ ಏನಂತ ತಿಳ್ಕೊಂಡು ಹೇಳ್ತದಂತ ತಿಳ್ಕೊಂಡ್ರೆ ನೀನು ನಡೆದುಕೊಂಡು ಹೋಗುವಂಥ ಸಮಯದೊಳಗೆ ನಿನ್ನ ದೃಷ್ಟಿ ಮೂಗಿನ ಮೇಲೆ ಇರಲಿ ಎನ್ನುವುದಕ್ಕಾಗಿ ಮೂಗುತಿ ಎನ್ನುವುದು ಒಂದು ಮುತ್ತು. ಮತ್ತು ಮದುವೆಯ ಸಮಯದೊಳಗೆ ನಿಮಗೆ ತಾಳಿಯನ್ನು ಕಟ್ತಾರೆ. ತಾಳಿ ಕಟ್ತಾರೆ. ಎಲ್ಲಿ ಕಟ್ತಾರೆ? ಕೈಯಾಗ ಕಟ್ತಾರೆ, ಕೊರಳಾಗ. ಯಾಕೆ ಕಟ್ತಾರೆ? ತಾಳಿ ಶಬ್ದದ ಅರ್ಥ ಏನು? ತಾಳಿ ಅನ್ನುವಂಥ ಶಬ್ದವನ್ನು ಹೇಳಿಕೊಂಡು ಬರುತ್ತದೆ. ಏನಂತ? ನೀನು ತವರ ಮನೆಯೊಳಗೆ ಇರುವಂಥ ಸುಖವನ್ನು ಗಂಡನ ಮನೆಗೆ ಹೋದಾಗ ಸಿಗುವುದಿಲ್ಲ. ಆದರೆ ಅಲ್ಲಿ ಗಂಡ, ಅತ್ತೆ, ಮಾವ ಏನಾದರೂ ಒಂದು ಸಮಯ ಬಂದಾಗ ನಿನ್ನ ಬೈಬಹುದು, ನಿನ್ನ ಒಡೆಯಬಹುದು. ಅಂತಹ ಸಮಯದೊಳಗೆ ತಾಳು ಮಗಳೇ ತಾಳು ಮಗಳೇ ತಾಳು ಮಗಳೇ ಎನ್ನುವುದಕ್ಕಾಗಿ ತಾಳಿಯನ್ನು ಕೊರಳಿಗೆ ಕಟ್ಟುತ್ತಾರೆ ಶರಣರು. ತಾಳಿಯನ್ನು ಕೊರಳಿಗೆ ಕಟ್ಟುತ್ತಾರೆ. ಎಲ್ಲಿವರೆಗೆ ತಾಳು? ಕೊರಳಿಗೆ ಬರುವ ತನಕ ತಾಳು ಎನ್ನುವುದಕ್ಕಾಗಿ ಕೊರಳಿಗೆ ತಾಳಿಯನ್ನು ಕಟ್ತಾರೆ. ಮತ್ತಿನ್ನೊಂದು ಮುತ್ತು, ಹಣೆಯಲ್ಲಿ ಶೋಭಿಸುವಂಥ ಕುಂಕುಮ ಅನ್ನುವಂಥ ಒಂದು ಮುತ್ತು. ಕುಂಕುಮವನ್ನು ಧರಿಸಿಕೊಳ್ಳುವುದರಿಂದ ಯಾಕೆ ಧರಿಸ್ಕೋಬೇಕ್ರಿ? ಯಾಕೆ ಧರಿಸ್ಕೊಳ್ಬೇಕಂತ ತಿಳ್ಕೊಂಡ್ರೆ ಮದುವೆ ಸಮಯದೊಳಗೆ ನಿಮ್ಮ ಗಂಡನಾಗಿರ್ತಕ್ಕಂಥವನು ಕುಂಕುಮವನ್ನು ಧರಿಸ್ತಾನೆ. ನಿಮಗೆ ನೀನು ಮುತ್ತೈದೆ. ಆ ಸಮಯದಲ್ಲಿ ನೀನು ಏನಂತ ತಿಳ್ಕೊಂಡ್ರೆ ಕುಂಕುಮ ಪರಪುರುಷ ನೋಡದಿರಲಿ ಎನ್ನುವುದಕ್ಕಾಗಿ ಕುಂಕುಮ. ಮತ್ತು ನಿಮ್ಮ ಗಂಡಂದಿರ ಆಯುಷ್ಯು ವೃದ್ಧಿಯಾಗುತ್ತದೆ. ಆಯುಷ್ಯ ವೃದ್ಧಿ ಆಗುತ್ತೆ. ಅದಕ್ಕೆ ಕುಂಕುಮವನ್ನು ಧರಿಸ್ಕೋಬೇಕು. ಅದನ್ನು ಬಿಡ್ತೈತಿ ನಮ್ಮ ಮಂದಿ. ಏನೇನೋ ಧರಿಸ್ಕೊತೈತಿ. ನಾ ಹೇಳಂಗಿಲ್ರಿ. ಹಿಂದಕ್ಕೆ ಅಂತಿದ್ರಂತ ಏನಂತ? ಕುಂಕುಮ ಸೌಭಾಗ್ಯವತಿ ಅಂತ ತಿಳ್ಕೊಂಡು ಅಂತಿದ್ರಂತ. ಈಗೇನು ಅನ್ಬೇಕ್ರಿ? ಟಿಕ್ಕಳಿ ಸೌಭಾಗ್ಯವತಿ ಅನ್ಬೇಕ? ಟಿಕ್ಕಳಿ ಇಟ್ಕೊಂಡ್ರೆ ಎಷ್ಟು ಅನಾಹುತ ಆಗತ್ತೆ ಅಂತ ತಿಳ್ಕೊಂಡ್ರಿ ನೀವು. ಕೊಲ್ಲಾಪುರದಿಂದ ತಿರುಪತಿಗೆ ಟ್ರೈನ್ ಹೊಂಟಿತ್ತಂತ. ಹೋಗೋ ಮುಂದೆ ಅದರೊಳಗೆ ಇಬ್ಬರು ತಿಪ್ಪ ಇಬ್ಬರು ಎಲ್ಲಡಿಕೆ ಹಾಕ್ಕೊಳ್ಳೋರು. ಅವರು ಭಯಂಕರ ತಂಬಾಕು ಹಾಕ್ಕೊಂತಾರೆ. ತಂಬಾಕ ಎಲ್ಲಡಿಕೆ ಎರಡು ಏಳಡಿಕೆ ಅಡಿಕೆ ಎಲ್ಲಡಿಕೆ ಹಾಕ್ಕೊಂಡ್ರಿ. ಹಂಗೆ ಅವ ತಿಪ್ಪ ಏನು ಮಾಡಿದ? ಎಲ್ಲಿ ಅಡಿಕೆ ತಂಬಾಕ ಹಾಕ್ಕೊಂಡು ಏನು ಮಾಡಿದ? ಹೋಗಿ ಹುಗುಳಿ ಬಂದ. ಅವ ತಿಪ್ಪ ಏನು ಹುಗುಳಿ ಬಂದ. ತಿಮ್ಮ ಇಲ್ಲಿ ಕುತ್ಕೊಂಡಿದ್ದ. ಅವನು ಎಲ್ಲಡಿಕೆ ತಂಬಾಕ ಹಾಕ್ಕೊಂಡಿದ್ದಂತ. ಅವ ಅಂದ, ಎಲ್ಲಿ ಹುಗುಳಿ ಬಂದಿ ಅಂದ. ಬಾಯಿ ತುಂಬಿಕೊಂಡಿದ್ದು. ಎಲ್ಲಿ ಹುಗುಳಿ ಬಂದಿ? ನೋಡು, ಬಾಗಿಲ್ದಾಗ ಹೋಗು, ಅಲ್ಲೊಂದು ಕೆಂಪು ಬಟನ್ ಐತೆ, ಅದು ಬಾಯಿ ತೆರಿತೈತೆ, ಅದ್ರಾಗ ಹುಗುಳಿ ಬಾ ಅನ್ನೋದ್ರಾಗ ಏನಂತ ತಿಳ್ಕೊಂಡು ಅಂದ್ರೆ ತಿಮ್ಮ ಹೋದ. ಹಿಂಗೆ ಬಾಯಿ ತುಂಬಿಟ್ಟಿತ್ತು. ಹಿಂಗೆ ಹೋಗೋದ್ರಾಗ ಏನಂತ ತಿಳ್ಕೊಂಡ್ರೆ ಬಾಗಿಲ್ದಾಗ ಒಬ್ಬ ಹೆಣ್ಮಗಳು ಇಷ್ಟಗಲ ಟಿಕ್ಳಿ ಇಟ್ಕೊಂಡು ಅದು ಸುಮ್ಮನೆ ಕೂತಿದ್ದು ನಿದ್ದೆ ಮಾಡಾಕತ್ತೈತ್ರಿ. ಅದು ಇದೇನು ಡಬ್ ಇರ್ಬೇಕಂತ ತಿಳ್ಕೊಂಡು ಹಿಂಗೆ ಒತ್ತಿದ. ಅದು ನಿದ್ದೆ ಒಳಗೆ ಬಾಯಿ ತರ್ಕೊಂಡ್ಬಿಡ್ತೀವಿ. ಆ ಮುದುಕಿ ಬಾಯಕ್ಕೆ ಹುಗುಳಿ ಬಂದಂದ್ರೆ. ಅದಕ್ಕೆ ಇಷ್ಟೆಲ್ಲ ಅನಾಹುತ ಆಗ್ತದೆ ಅನ್ನೋದಕ್ಕಾಗಿ ನಮ್ಮ ಹಿರಿಯರು ಏನು ಮಾಡಿದ್ರು ಅಂತ ತಿಳ್ಕೊಂಡ್ರೆ ಕುಂಕುಮವನ್ನು ಧರಿಸಿ, ಅರಿಶಿಣವನ್ನು ಧರಿಸಿ, ಕೈ ಒಳಗೆ ಬಂಗಾರದ ಬಳೆಯಂಥ ಹಸಿರು ಬಳೆಯನ್ನು ಧರಿಸಿ, ಮುಖಬಟ್ಟನ್ನು ಧರಿಸಿಕೊಳ್ಳಿ. ಕಾಲುಂಗುರವನ್ನು ತವರು ಮನೆಗೆ ಮತ್ತು ಗಂಡನ ಮನೆಗೆ ಹೋಗಿ ಬರುವುದಕ್ಕಾಗಿ ಕಾಲುಂಗುರವನ್ನು ಇರ್ತದೆ. ಹಾಗೆ ನಮ್ಮ ಗವಾಯಿಗಳು ಸುಂದರವಾಗಿ ಹಾಡಿದರು. ಹಾಗಾಗಿ ಇಲ್ಲಿ ಏನಂತ ತಿಳ್ಕೊಂಡ್ರೆ ಸಿದ್ಧಾರೂಢರು
ಆ ಬೆಂಕಿ ಇಟ್ಟಿರುವಂಥ ಸಮಯದೊಳಗೆ ಉಜ್ಜಣ್ಣ ಭೀಮಣ್ಣವರ ತೊಡಿ ಮೇಲೆ ಹಿಂಗೆ ಮಲ್ಕೊಂಡ ಬಳಿಕ ಅವಾಗ ಭೀಮಣ್ಣವರು ದುಃಖಿತರಾಗಿ ಅಳಕತ್ತಿದ್ರಂತ. ಅಳಬೇಡಪ್ಪ ಅಂದ್ರಂತ. ಅಳಬೇಡಪ್ಪ, ಯಾಕೆ ಅಳತಿದಿ, ಅಳಕ್ಕೆ ಹೋಗಬೇಡ ಅಂತ ತಿಳ್ಕೊಂಡೊಂದು ಮತ್ತು ಮನೆಗೆ ಕರ್ಕೊಂಡೋಗಿ ಪ್ರಸಾದ ಮಾಡಿಸಿದ್ರಂತ. ಪ್ರಸಾದ ಮಾಡಿಸಿದ ಬಳಿಕ 2-3 ದಿನಗಳ ಪರ್ಯಂತರ ಅಲ್ಲೇ ಇರ್ತಾರೆ. ಇದ್ದ ಬಳಿಕ ಏನಂತ ತಿಳ್ಕೊಂಡಂದ್ರೆ ಉಜ್ಜಣ್ಣ ಭೀಮಣ್ಣವರಿಗೆ ಮದುವೆಯಾಗಿ ಭಾಳ ದಿನ ಆಗಿತ್ತು ರೀ. ಮದುವೆಯಾಗಿ ಬಹಳ ದಿನಗಳಾಗಿತ್ತು. ಆ ತಾಯಿ ಏನಂತ ತಿಳ್ಕೊಂಡಂದ್ರೆ ಮನೆ ಒಳಗಿರ್ತಕ್ಕಂಥವಳು ಲಕ್ಷ್ಮವ್ವ. ಭೀಮಣ್ಣವರ ಹೆಂಡತಿ ಹೆಸರು ಲಕ್ಷ್ಮವ್ವ. ಆ ಹೆಣ್ಮಗಳಂತಿದ್ಲಂತ, ನನಗೆ ಮಕ್ಕಳ ಭಾಗ್ಯವೇ ಸಿಗಲಿಲ್ಲ. ಹೇ ಪರಮಾತ್ಮ, ಎಲ್ಲ ದೇವರಿಗೆ ಬೇಡ್ಕೊಂಡ್ರೆ, ಎಲ್ಲ ದೇವರಿಗೆ ಹೋಗಿ ಕಾಯಿ ಕಟ್ಟೋದು, ಎಲ್ಲ ದೇವರಿಗೆ ದೀಡ ನಮಸ್ಕಾರ ಹಾಕೋದು, ಎಲ್ಲ ದೇವರಿಗೆ ಕಾಯಿ ಹೊಡೆಸ್ಕೊಂಬರೋದು, ಯಾವ ದೇವರು ಉಳಿಲ್ರಿ. ಎಲ್ಲರ ಒಂದು ಮೂಲೆ ಎಲ್ಲರ ನಿಂತ್ಕೊಂಡು ಕಲ್ಲಿಗೆ ಒಂದು ಸ್ವಲ್ಪ ವಿಭೂತಿ ಕುಂಕುಮ ಹಚ್ಚಾರಂದ್ರೆ ಆ ದೇವರಿಗೂ ಕೂಡ ಬೇಡ್ಕೊಂಬರೋ ಮಂದಿ ಐತಿ. ಅಷ್ಟೆಲ್ಲ ಬೇಡ್ಕೊಂಡ್ರು, ಮಕ್ಕಳು ಸಲ ಬೇಡ್ಕೊಂಡ್ರು, ಮಕ್ಕಳಾಗಲಿಲ್ಲ. ಮಕ್ಕಳಾಗದೇ ಇರುವ ಸಮಯದೊಳಗೆ ಒಂದು ದಿನ ಸಿದ್ಧಾರೂಢರು ಏನಂತ ತಿಳ್ಕೊಂಡ್ರೆ ಹಿಂಗೆ ಊರ ಹೊರಗಿನ ಸಿದ್ಧಾಶ್ರಮ ಅಂತ ತಿಳ್ಕೊಂಡು ಅಷ್ಟೊತ್ತಿಗೆ ಆಗಲೇ ಜೋಪಡಿಯನ್ನು ಗುಡಿಸಲವನ್ನು ಕಟ್ಟಿ ಒಂದು ಮಂಟಪ ರೂಪದೊಳಗೆ ನಿರ್ಮಾಣ ಮಾಡಿದ್ರಂತ. ಆ ನಿರ್ಮಾಣ ಮಾಡಿರುವಂಥ ಒಂದು ಮಠದ ಹತ್ರ ಹೋದ್ರಂತ ಭೀಮಣ್ಣವರು ಹೋಗಿ ಅಂತಾರ, ನಮಸ್ಕಾರವನ್ನು ಮಾಡುತ್ತಾರೆ. ಮಾಡಿ ಲಕ್ಷ್ಮವ್ವ ಭೀಮಣ್ಣ ಇಬ್ಬರು ಹೋಗಿ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಂತಾರೆ, ಯಪ್ಪ ನಮಗೆ ಮದುವೆಯಾಗಿ ಭಾಳ ವರ್ಷ ಆಯ್ತಪ್ಪ, ನಮಗೆ ಮಕ್ಕಳನ್ನು ಆಗಿಲ್ಲಪ್ಪ. ಎಲ್ಲರೂ ಹೇಳ್ತಾರಪ್ಪ ನಿನಗೆ ಮಕ್ಕಳಾಗುವುದಿಲ್ಲ, ನೀನು ಬಂಜೆ ಅಂತ ತಿಳ್ಕೊಂಡು ಎಲ್ಲರೂ ಅಂತಾರಪ್ಪ. ನನಗೆ ಮಕ್ಕಳು ಯೋಗ ಬಿಲ್ಲೇನು, ನನಗೆ ಮಕ್ಕಳು ಆಗಂಗಿಲ್ಲೇನು ಅಂತ ತಿಳ್ಕೊಂಡು ಹಿಂಗೆ ದುಃಖಿತಳಾಗಿ ಲಕ್ಷ್ಮವ್ವ ಅಳಕತ್ತಾಳ, ಕೇಳಕತ್ತಾಳ. ಸಿದ್ಧಾರೂಢರು ಎಂಥ ಮಾತನ್ನು ಹೇಳ್ತಾರೆ, ಲಕ್ಷ್ಮವ್ವ ಚಿಂತೆ ಮಾಡಬೇಡ, ಭೀಮಣ್ಣ ಚಿಂತೆ ಮಾಡಬೇಡೋ, ಲಕ್ಷ್ಮವ್ವ ಚಿಂತೆ ಮಾಡಬೇಡ. ಏನಂತ, ನಿನಗ ಎಂಥ ಮಗ ಬೇಕು ಕೇಳು, ನಿನಗೆ ಎಂಥ ಮಗ ಬೇಕು, ಜ್ಞಾನಿ ಪುತ್ರನ ಬೇಕೋ, ಅವ ಸಂಸಾರವಾಗಿರ್ತಕ್ಕಂಥ ಸಂಸಾರ ಪುತ್ರ ಬೇಕು ಕೇಳು ಅಂತ ತಿಳ್ಕೊಂಡಂತಾರ ಶರಣರೇ. ನೋಡಿ ಎಂಥ ಮಾತು ಕೇಳುತ್ತಾರ, ನಿನಗೆ ಜ್ಞಾನಿಯಾಗಿರುವಂಥ ಮಗ ಬೇಕೋ ಅಥವಾ ಸಂಸಾರವನ್ನು ಮಾಡುವಂಥ ಮಗ ಬೇಕೋ ಕೇಳು ಅಂತ ತಿಳ್ಕೊಂಡಂದಾಗ ಭೀಮಣ್ಣ ಲಕ್ಷ್ಮವಂತಾರೆಯಪ್ಪ ನನಗೆ ಜ್ಞಾನಿಯ ಪುತ್ರನೇ ಬೇಕು ನನಗೆ ಅಂತಾರೆ. ನೀವು ಕೇಳಿದ್ರೆ ಏನಂತೀವಿ ಹೇಳ್ರಿ, ಮಾಕೃಂಡ ಋಷಿಗಳಂತ ತಿಳ್ಕೊಂಡು ಹಾಗೆ ಹೋಗ್ತಾರಲ್ಲ, ಅವಾಗ ಪರಮಾತ್ಮನ ಕುರಿತು ಮಕ್ಕಳನ್ನು ಬೇಡಾಕತ್ತಿದ್ದನ್ನು ಮಾಕೃಂಡ ಋಷಿಗಳಂತೇಳಿ, ಮಾಕೃಂಡ ಋಷಿಗಳು ಬೇಡಿದ್ರಂತ. ಏನಂತ ಪರಮಾತ್ಮ ಬಂದು ಪ್ರತ್ಯಕ್ಷನಾಗ್ತಾನ, 100 ವರ್ಷ ಬೀರುವಂಥ ಒಬ್ಬ ಕೆಟ್ಟ ಮಗ ಬೇಕು ಅಥವಾ 16 ವರ್ಷದ ಒಬ್ಬ ಅರ್ಧ ಆಯುಷ್ಯ ಕಡಿಮೆ ಇರತಕ್ಕಂಥ ಆಯುಷ್ಯ ಕಡಿಮೆ ಇರುವಂಥ ಮಗ ಬೇಕಂತ ಕೇಳಿದಾಗ ಅವ್ರಂತಾರೆ 16 ವರ್ಷ ಮಗ ಅದಾನ, ಆದ್ರೆ ಜಗತ್ತನ್ನು ನಿಮ್ಮ ಹೆಸರನ್ನು ಅಜರಾಮರವಾಗಿ ಇಡ್ತಾನ. ಆದ್ರೆ 100 ವರ್ಷದ ಪುತ್ರ ಬೇಕು ಅಂತ ತಿಳ್ಕೊಂಡ್ರೆ ನಿಮ್ಮ ಹೆಸರನ್ನು ಕಸ ಕಲಿಸಿ ಹೋಗ್ತಾನ, ಅಂಥ ಮಗ ಬೇಕು ಅಥವಾ 16 ವರ್ಷದ ಮಗ ಬೇಕಂತ ಕೇಳಿದಾಗ ಅವ್ರಂತಾರೆ 16 ವರ್ಷದ ಮಗನ ಕೊಡುವಂತ. 16 ವರ್ಷದ ಮಗನೇ ಯಾರೀ, ಭಕ್ತ ಮಾರ್ಕಂಡೇಯ. ಅವನೇ ಮಾರ್ಕಂಡೇಯ. ಹಂಗ ಸಿದ್ಧ ಹೇಳ್ತಾನೆ, ಸಿದ್ಧಾರೂಢ ಅಂತಾನ, ಭೀಮಣ್ಣ ನಿನಗೆ ಮಕ್ಕಳಾಗುವಂಥ ಯೋಗ ಬೇರೆ ಇದೆಯಪ್ಪ, ಭಗವಂತ ನಿನಗೆ ಮಕ್ಕಳಾಗುವಂಥ ರೀತಿಗಳೆಲ್ಲ ಬೇರೆ ಕೊಟ್ಟು ಕಳಿಸ್ಯಾನ. ಆದರೆ ಈ ಜನ್ಮದೊಳಗೆ ನಿನಗೆ ಮಕ್ಕಳಾಗುವಂಥ ಯೋಗ ಕಡಿಮೆ ಅದ, ಯೋಗವಿಲ್ಲ. ಆದರೆ ಹಿಂಗೆ ಹೇಳಕತ್ತಾನೆ, ಏನಂತ, ಜ್ಞಾನಿ ಮಗ ಬೇಕೋ ಸಂಸಾರಿ ಮಗ ಬೇಕಂತ. ನಿನಗೆ ಮಕ್ಕಳಾಗುವಂಥ ಯೋಗ ಇಲ್ಲ, ಆದರೂ ಕೂಡ ನಿನಗೆ ಜ್ಞಾನಿ ಮಗ ಸಿಗುತ್ತಾನ, ಒಬ್ಬ ಸಂಸಾರಸ್ಥ ಮಗ ಸಿಗುತ್ತಾನಂದ ಬಳಿಕ ಅವ್ರಿಗೆ ಅರ್ಥ ಆಗಲಿಲ್ಲ. ಅವ್ರಂತಾರೆ, ಯಪ್ಪ ಏನಿದು, ಹೆಂಗೆ ಮಾತಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ, ಹೆಂಗದು ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಂಡಂದ ಬಳಿಕ ಭೀಮಣ್ಣವರು ಲಕ್ಷ್ಮಣವ್ರು ಕೈ ಮುಗಿದುಕೊಂಡಂತಾರೆ, ನಿಮಗೆ ಜ್ಞಾನಿ ಮಗ, ನಮ್ಗೆ ಜ್ಞಾನಿ ಮಗನೇ ಬೇಕಂತ ತಿಳ್ಕೊಂಡು ಗಟ್ಟಿಯಾಗಿ ಹಠ ಮಾಡಿದ ಬಳಿಕ ಅವಾಗ ಅವ್ರಂತಾರ, ಇವತ್ತಿನಿಂದ ಮತ್ತೊಬ್ಬ ಮಗನನ್ನು ನೀ ಚಿಂತೆ ಮಾಡಲಿಕ್ಕೆ ಹೋಗಬೇಡ, ನಿನ್ನ ಮಗ ಯಾರು ಅಂತ ತಿಳ್ಕೊಂಡು ಇವನೇ ಸಿದ್ಧಾರೂಢ ನಿನ್ನ ಮಗನೇ ಅಂತ ತಿಳ್ಕೊಂಡು ಅನ್ನ ಕತ್ತಿದ್ರು. ಸಿದ್ಧಾರೂಢ ನಿನ್ನ ಮಗನಾಗಿ ನಿನ್ನ ಮನೆ ಒಳಗೆ ಸದಾವಕಾಲ ಇರ್ತೀನಿ ಅಂತ ತಿಳ್ಕೊಂಡು ಭಾಷೆಯನ್ನು ಕೊಡಲಿಲ್ಲೇನು, ಸದಾವಕಾಲ ಹುಬ್ಬಳ್ಳಿ ಒಳಗೆ ನಿಲ್ಲಬೇಕಾದ್ರೆ ಕಾರಣ ಏನು? ಶರಣರ ಒಬ್ಬೊಬ್ಬರು ಮಹಾತ್ಮರು ನಿಲ್ಲುವುದಕ್ಕೆ, ಹುಬ್ಬಳ್ಳಿ ಒಳಗೆ ನಿಲ್ಲುವುದಕ್ಕೆ ಕಾರಣ ಇತ್ತು. ಏನಂತ ತಿಳ್ಕೊಂಡ್ರೆ, ಭೀಮಣ್ಣವರಿಗೆ ಮಾತು ಕೊಟ್ಟರು, ನಾ ಎಲ್ಲಿಯೂ ಹೋಗುವುದಿಲ್ಲ, ಇಲ್ಲೇ ಇರ್ತೀನಿ, ಇನ್ನು ಹುಬ್ಬಳ್ಳಿ ಒಳಗೆ ನಾನು ಇರ್ತೀನಿ. ಹುಬ್ಬಳ್ಳಿ ಒಳಗೆ ನನ್ನ ತಂದೆ ಯಾರು ಅಂತ ತಿಳ್ಕೊಂಡ್ರೆ ಭೀಮಣ್ಣ, ನನ್ನ ತಾಯಿ ಯಾರು ಅಂದರೆ ಲಕ್ಷ್ಮವ್ವ, ಅವರಿಗೆ ಮಗನಾಗಿರ್ತಕ್ಕಂಥ ಮನೆ ಇವ ಸಿದ್ಧಾರೂಢ, ನಾ ಇಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ಹೇಳಿಲ್ಲೇನು.
ಒಬ್ಬರ ಇಬ್ಬರು ಶರಣರ ಕಲಬುರಗಿ ಒಳಗ ದೊಡ್ಡಪ್ಪ ಗೌಡರು ನೀಲಮ್ಮ ತಾಯಿಯವರು ಇರುವಂಥ ಸಣ್ಣ ಕೂಸನ್ನ ಹಿಂಗ 1,001 ರೂಪಾಯಿ ಇಸ್ಕೊಂಡು ಶರಣಬಸಪ್ಪನವರು ಕೊಟ್ರಂತ. ಕೊಟ್ಟಾಗ ಅವ್ರಂತಾರಪ್ಪ ಮಗು ಎಲ್ಲೋಗ್ಯದ ಅಂತ ತಿಳ್ಕೊಂಡ್ರೆ ಇವತ್ತಿನಿಂದ ಆ ಮಗನನ್ನ ಕೇಳಬೇಡಿ, ಇವತ್ತಿನಿಂದ ದೊಡ್ಡಪ್ಪ ಗೌಡ್ರ ಮಗ ಯಾರು ಅಂತ ತಿಳ್ಕೊಂಡ್ರ ಇದೇ ಶರಣಬಸವ ಅಂತ ತಿಳ್ಕೊಂಡು ಹೇಳಲಿಲ್ಲೇನು. ಅವತ್ತಿನಿಂದ ಕಲ್ಯಾಣಕ್ಕೆ ಹೋಗುವಂಥ ಶರಣ ಕಲಬುರಗಿ ಶರಣಪ್ಪನವ್ರಿಗೆ ಉಳಿದ್ರು. ಬಸಮ್ಮನವರನ್ನು ತಿಳ್ಕೊಂಡು ಹಾಗೆ ಹೋಗ್ತಾರೆ. ಬಸಮ್ಮ ತಾಯಿಯವರನ್ನು ತಿಳ್ಕೊಂಡು 2 ಮಕ್ಕಳು ಇರ್ತಾವ, ಮಕ್ಕಳು ಕರ್ಕೊಂಡು ಹೊಲ್ದಾಗ ಹೋಗಿರ್ತಾಳ. ಹೊಲ್ದಾಗ ಹೋದಾಗ 2 ಮಕ್ಕಳು ಆಟ ಆಡುವ ಸಮಯದಾಗ ನಾಗರಾವು ಕಚ್ಚಿ 2 ಮಕ್ಕಳು ಸಾಯ್ತಾವ. 2 ಮಕ್ಕಳು ಸತ್ತು ಹೋಗ್ತಾವ. ಬಸಮ್ಮನವರು ಓಡಿ ಬರ್ತಾರೆ. 2 ಮಕ್ಕಳ ಹೆಣವನ್ನ ಶವನ ಇಟ್ಕೊಂಡು ಓಡಿ ಬರ್ತಾರಂತ. ಯಾರ ಹತ್ರ? ಮಹಾಂತ ಸ್ವಾಮಿಗಳ ಹತ್ರ ಓಡಿ ಬರ್ತಾರಂತ. ಮಹಾಂತ ಸ್ವಾಮಿಗಳ ಹತ್ರ ಓಡಿ ಬಂದವರು ಹೇಳ್ತಾರ, ಯಪ್ಪಾ ನನ್ನ ಮಕ್ಕಳನ್ನು ಬದುಕಿಸು ಅಂತ ತಿಳ್ಕೊಂಡು ಕೇಳಿಕೊಂಡಾಗ ಅವರು ಬದುಕುವಂಥ ಮಕ್ಕಳಲ್ವಾ, ಅವರ ಪ್ರಾರಬ್ಧ ಅಷ್ಟಿತ್ತು ಅಷ್ಟಾಗಿ ಹೋತು ಅಂತ ತಿಳ್ಕೊಂಡು ಹೇಳ್ತಾರ. ಮುಂದೆ ಆ ತಾಯಿ ಅದೇ ಮಠದಾಗ ಬಂದಾಗ ನಿನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೆಲ್ಲ ಹುಚ್ಚಿ, ಮಠದೊಳಗೆ ತೊಟ್ಟಿಲವನ್ನು ಕಟ್ಟು ಅಂತ ತಿಳ್ಕೊಂಡು ಅಂದಾಗ ತೊಟ್ಟಿಲವನ್ನು ಕಟ್ಟಿದ್ರಂತ. ಬಸಮ್ಮನವರು ತೊಟ್ಟಿಲ ಕಟ್ತಾರೆ. ಮುಳುಗುಂದದೊಳಗ ಬಸಮ್ಮನವರು ಹಿಂಗ ತೊಟ್ಟಿಲವನ್ನು ಕಡುತ್ತಾರೆ. ಮಹಾಂತ ಸ್ವಾಮಿಗಳು ಮಠದಾಗ ಕಡುತ್ತಾರೆ. ಕಟ್ಟಿದ ಬಳಿಕ ಆ ತೊಟ್ಟಿಲದೊಳಗ ಬಾಲಲೀಲ ಮಹಾಂತ ಸ್ವಾಮಿಗಳು ಹಿಂಗ ಕುಳಿತುಕೊಳ್ತಾರ. 1 ವರ್ಷದ ಮಗನಾಗಿ ಹಾಡ್ತಾನೆ ಬಾಲಲೀಲ ಮಹಾಂತ ಸ್ವಾಮಿ. 1 ವರ್ಷದ ಮಗನಾಗಿ ಬಾಲಲೀಲ ಮಹಾಂತ ಸ್ವಾಮಿ ಶರಣರ ಬಸಮ್ಮನವರಿಗೆ ಏನಂತ ತಿಳ್ಕೊಂಡಂದ್ರ ಮಗನಾದ ಬಾಲಲೀಲ ಮಹಾಂತ ಸ್ವಾಮಿ. ದೊಡ್ಡಪ್ಪ ಗೌಡರಿಗೆ ಶರಣಪ್ಪನವರು ಮಗನಾದಂತೆ ಇಲ್ಲಿ ಭೀಮಣ್ಣವರಂತಾರ, ನಾನೆಂತ ಧನ್ಯ, ನಾನೆಂತ ಪುಣ್ಯವಂತ, ಈ ಲೋಕದೊಳಗೆ ಅಜರಾಮರವಾಗಿ ಉಳಿಯುವಂತ ಒಬ್ಬ ಜ್ಞಾನಿ ಮಗನನ್ನ ಪಡೆದನಲ್ಲ ಅಂತ ತಿಳ್ಕೊಂಡು ಖುಷಿ ಪಡಕತ್ತಿದ್ರಂತ ಶರಣರು. ಖುಷಿ ಪಡಕತ್ತೆ, ನಾನೆಂತ ಪುಣ್ಯವಂತ. ನಾವಂತೀವಿ ದೇವರನ್ನು ನನ್ನ ಮಗನಾಗಿ ಪಡಿಬೇಕಂತ ತಿಳ್ಕೊಂಡು ಹೇಳುವಂಥ ಸಮಯದೊಳಗೆ ನನಗೆ ದೇವರೇ ನನ್ನ ಮಗನಾಗಿ ಬಂದನಲ್ಲ ಸಿದ್ಧಾರೂಢರು ರೂಪದೊಳಗೆ ಅಂತ ತಿಳ್ಕೊಂಡು ಭಾಳ ಖುಷಿ ಪಡಕತ್ತಿದ್ರಂತ. ಸಿದ್ಧಾರೂಢರು ಹುಬ್ಬಳ್ಳಿ ಒಳಗಿರ್ತಾರೆ. ಮುಂದೆ ನಿಮ್ಮ ಸಂಸಾರ ಬೆಳಿಬೇಕಂತ ತಿಳ್ಕೊಂಡ್ರೆ ನೀವೊಬ್ಬ ದತ್ತಕ್ಕೆ ತಗೋರಿ ಅಂದ್ರು ಅವ್ರು. ಒಬ್ಬ ಮಗನನ್ನು ದತ್ತಕ್ಕೆ ತಗೊಂತಾರೆ. ಜ್ಞಾನಿಯ ಮಗನೂ ಆದ, ಸಂಸಾರ ಮಗನೂ ಕೂಡ ಆಗ್ತಾನೆ ಅಂತ ತಿಳ್ಕೊಂಡು ಹೇಳುತ್ತಾ ಸಿದ್ಧಾರೂಢರು ಅವ್ರ ಮನೆಯೊಳಗನೆ ಇರ್ತಾರೆ. ಮುಂದೆ ಏನು ನಡೀತದೆ ಅನ್ನೋದನ್ನು ನಾಳೆ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು ನೋಡೋಣ.